ನಲ್ಮೆಯ ವೀಕ್ಷಕರೇ ನಮಸ್ಕಾರ. ಇವತ್ತು ಏಪ್ರಿಲ್ 7 ಅಂದರೆ ವಿಶ್ವ ಆರೋಗ್ಯ ದಿನ. ಈ ದಿನದ ಟಿವಿ ಡಾಕ್ಟರ್ ನೇರ ಪ್ರಸಾರದ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಿಜವಾದ ಸಂಪತ್ತು ಅಂದರೆ ಚಿನ್ನ ಅಥವಾ ಬೆಳ್ಳಿಯ ಚೂರುಗಳಲ್ಲ, ಒಳ್ಳೆಯ ಆರೋಗ್ಯ. ಈ ಮಾತನ್ನು ಹೇಳಿದವರು ಯಾರು ಗೊತ್ತಾ? ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು. ಆರೋಗ್ಯದ ಮಹತ್ವವನ್ನೇ ಅರಿತೇ ಬಹುಶಃ ನಮ್ಮ ಹಿರಿಯರು ಆರೋಗ್ಯ ಭಾಗ್ಯ ಅನ್ನುವಂತಹ ಮಾತನ್ನು ಉಪಯೋಗಿಸ್ತಾ ಇದ್ರು. ವ್ಯಕ್ತಿಯ ವೈಯಕ್ತಿಕ ಪ್ರಗತಿಗೆ ಆರೋಗ್ಯ ಅನ್ನೋದು ಮುಖ್ಯ, ಆದರೆ ಅದರ ಜೊತೆಗೆ ಒಂದು ಸದೃಢವಾದಂತಹ ಸಮಾಜ ನಿರ್ಮಾಣಕ್ಕೆ ಹಾಗೆಯೇ ರಾಷ್ಟ್ರದ ಪ್ರಗತಿಯಲ್ಲೂ ಕೂಡ ಆರೋಗ್ಯ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಹೀಗಾಗಿಯೇ ಯಾವುದೇ ದೇಶವಿರಲಿ, ಅಲ್ಲಿನ ಸರ್ಕಾರದ ಒಂದು ಪ್ರಮುಖ ಜವಾಬ್ದಾರಿ ಅಂತಂದರೆ ಸಾರ್ವಜನಿಕರ ಆರೋಗ್ಯವನ್ನು ಕಾಪಾಡೋದು. ಆದರೆ ಅದರೊಂದಿಗೆ ನಾವು ಅಂದರೆ ಒಂದು ದೇಶದ ನಾಗರಿಕರಾಗಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಮತ್ತು ಇತರರ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸೋದು ನಮ್ಮ ಪ್ರಮುಖ ಕರ್ತವ್ಯ. ಅದರಲ್ಲಿಯೂ ಕೂಡ ಕೋವಿಡ್-19 ಈ ಒಂದು ಬಿಕ್ಕಟ್ಟಿನ ಸಂದರ್ಭದಲ್ಲಿ ತುರ್ತು ಅಗತ್ಯವೂ ಆಗಿದೆ. ಹಾಗಾಗಿಯೇ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಎನ್ನುವ ಶೀರ್ಷಿಕೆಯೊಂದಿಗೆ ಇಂದಿನ ಟಿವಿ ಡಾಕ್ಟರ್ ಕಾರ್ಯಕ್ರಮ. ನಮ್ಮೊಂದಿಗಿದ್ದಾರೆ ಕರ್ನಾಟಕ ಸರ್ಕಾರದ SARS-CoV-2 ವಂಶವಾಹಿ ದೃಢೀಕರಣದ ನೋಡಲ್ ಅಧಿಕಾರಿಯಾಗಿರುವಂತಹ ಪ್ರಸಿದ್ಧ ವೈರಾಲಜಿಸ್ಟ್ ಡಾಕ್ಟರ್ ವಿ ರವಿ ಅವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್ ನಮಸ್ತೆ. ನಮ್ಮ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸರ್, ಕಳೆದ ಸುಮಾರು 1.5 ವರ್ಷದಿಂದ ನಿಮ್ಮನ್ನು ನಾವು ತುಂಬ ನೋಡ್ತಾನೆ ಇರ್ತೀವಿ, ಕೇಳ್ತಾನೂ ಇರ್ತೀವಿ. ಯಾಕೆ ಅಂತಂದರೆ ಕೋವಿಡ್-19 ಶುರುವಾದಾಗಲಿಂದ ನೀವು ಜನರಲ್ಲಿ ಅದರ ಬಗ್ಗೆ ಸಾಕಷ್ಟು ತಿಳುವಳಿಕೆಯನ್ನು ಮೂಡಿಸುತ್ತಲೇ ಬಂದಿದ್ದೀರಿ. ಜೊತೆಗೆ ಕೋವಿಡ್ ವ್ಯಾಕ್ಸಿನನ್ನು ತೆಗೆದುಕೊಂಡಂತಹ ಪ್ರಥಮರಲ್ಲಿ ನೀವು ಒಬ್ಬರಾಗಿದ್ದು, ಆ ಮೂಲಕ ಜನರಿಗೆ ಒಂದು ಸಂದೇಶವನ್ನು ಕೊಟ್ಟಿದ್ದೀರಿ. ಅದೆಲ್ಲವನ್ನು ಒಂದು ಕಡೆಗಿಡೋಣ. ಇವತ್ತು ವಿಶ್ವ ಆರೋಗ್ಯ ದಿನ. ಆರೋಗ್ಯ ಅಂತಂದರೆ ಏನು ಸರ್? ಯಾಕಂದರೆ ನಾವು ಪರಸ್ಪರ ಸಿಕ್ಕಾಗ ಕೇಳೋದು ಏನಂದರೆ, ಹೇಗಿದ್ದೀರಿ, ಆರೋಗ್ಯವಾಗಿದ್ದೀರಾ ಅಂತ. ಅಂದ ತಕ್ಷಣ ಜ್ವರ ಇಲ್ಲ, ಕೆಮ್ಮಿಲ್ಲ, ತಲೆನೋವಿಲ್ಲ, ಇದಿಷ್ಟಿಲ್ಲ ಅಂದ ತಕ್ಷಣ ಆರೋಗ್ಯವಾಗಿದ್ದೀವಪ್ಪ ಅನ್ನೋದು ನಾವು ನೀಡುವಂಥ ಉತ್ತರ. ಆದರೆ ಆರೋಗ್ಯ ಅಂದರೆ ಅಷ್ಟೇನಾ, ಅಥವಾ ಆರೋಗ್ಯ ಅಂತಂದರೆ ಏನು? ಥ್ಯಾಂಕ್ ಯು ಚೈತ್ರ ಅವರೇ. ಆರೋಗ್ಯ ಅನ್ನೋದು ವಿಶ್ವ ಆರೋಗ್ಯ ಸಂಸ್ಥೆ 1948ನೇ ಇಸವಿಯಲ್ಲಿ ನಮ್ಮ ಸೆಕೆಂಡ್ ವರ್ಲ್ಡ್ ವಾರ್ ಅನಂತರ ಒಂದು ಸಭೆ ಮಾಡಿತ್ತು, ವರ್ಲ್ಡ್ ಹೆಲ್ತ್ ಅಸೆಂಬ್ಲಿ. ಆ ವರ್ಲ್ಡ್ ಹೆಲ್ತ್ ಅಸೆಂಬ್ಲಿಯಲ್ಲಿ ಆರೋಗ್ಯ ಅನ್ನೋದು ಏನು ಅದನ್ನು ಡಿಫೈನ್ ಮಾಡಿದ್ದಾರೆ. ಕಾಯಿಲೆ ಇಲ್ಲದೆ ಇದ್ದರೆ ಆರೋಗ್ಯ ಅಂತ ಅರ್ಥ ಅಲ್ಲ, ಅದು ಖಂಡಿತ ಬೇಕು. ಕಾಯಿಲೆ ಇಲ್ಲದೆ ಒಂದು ವ್ಯಕ್ತಿ ಜೀವಿಸಬೇಕು. ಅದರ ಜೊತೆಗೆ ಮಾನಸಿಕ ಆರೋಗ್ಯ, ಆಧ್ಯಾತ್ಮಿಕ ಆರೋಗ್ಯ ಎರಡೂ ಮುಖ್ಯ. ಸೊ ದ ಹೆಲ್ತ್ ಹಸ್ ಬೀನ್ ಡಿಫೈನ್ಡ್ ಆಸ್ ಎ ಸ್ಟೇಟ್ ಆಫ್ ವೆಲ್-ಬೀಯಿಂಗ್, ಫಿಸಿಕಲ್ ಆ್ಯಂಡ್ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಆಧ್ಯಾತ್ಮಿಕ ಆರೋಗ್ಯ, ಮೂರು ಇದ್ರೇನ ಸಂಪೂರ್ಣ ಆರೋಗ್ಯ ಡೆಫಿನೇಷನ್ ಆಗುತ್ತೆ. ದೈಹಿಕ, ಮಾನಸಿಕ, ಸಾಮಾಜಿಕ ಮತ್ತು ಆಧ್ಯಾತ್ಮಿಕ, ಇದು 4 ಅಂದರೆ ಫಿಸಿಕಲ್, ಮೆಂಟಲ್, ಸೋಷಿಯಲ್ ಆ್ಯಂಡ್ ಸ್ಪಿರಿಚುವಲ್ ಅಂತ. ಹಾಗಾಗಿ 4 ಆಯಾಮಗಳನ್ನು ಈ ಆರೋಗ್ಯ ಅನ್ನುವಂಥದ್ದು ಹೊಂದಿದೆ. ಹಾಗಾದರೆ ವಿಶ್ವ ಆರೋಗ್ಯ ದಿನದ ಮಹತ್ವ ಏನು? ವಿಶ್ವ ಆರೋಗ್ಯ ದಿನ ಮೊದಲನೇ ಘೋಷಣೆ ಮಾಡಿದ್ದು ಈ ವರ್ಲ್ಡ್ ಹೆಲ್ತ್ ಅಸೆಂಬ್ಲಿ 1948ಅಲ್ಲಿ. 1950 ಆಚರಿಸ್ತಾ ಬರ್ತಾ ಇದ್ದೀವಿ. ಏಪ್ರಿಲ್ 7ನೇ ದಿವಸ ಆಚರಿಸ್ತೀವಿ. ಇದನ್ನು ಯಾಕೆ ಆಚರಿಸ್ತೀವಿ ಅಂದರೆ 2 ಕಾರಣಗಳಿದೆ. ಒಂದು, ಆರೋಗ್ಯದ ಬಗ್ಗೆ ತಿಳುವಳಿಕೆ ಕೊಡೋಕ್ಕೆ ಸಾರ್ವಜನಿಕರಿಗೆ, ಅದೊಂದು. ಎರಡನೇದು, ಆರೋಗ್ಯ ಒಂದು ಪ್ರಾಥಮಿಕ ಹಕ್ಕು ಅಂತ, ಒಂದು ಫಂಡಮೆಂಟಲ್ ರೈಟ್ ಅಂತ ಜನರಿಗೆ ಒಂದು ಜ್ಞಾಪಿಸೋಕ್ಕೆ ನಾವು ಈ ಒಂದು ಆಚರಣೆಯನ್ನು ಮಾಡ್ತೀವಿ. 365 ಡೇಸಲ್ಲಿ ಒಂದಿನ ಆದರೂ ನಮ್ಮ ಆರೋಗ್ಯ ಬಗ್ಗೆ ನಾವು ಚಿಂತನೆ ಮಾಡಬೇಕು, ಯೋಚಿಸಬೇಕು ಅಂತ ಒಂದು ಒಳ್ಳೆಯ ಒಂದು ಆಲೋಚನೆಯಿಂದ ಈ ಒಂದು ದಿನಾಚರಣೆಯನ್ನು ಮಾಡ್ತೀವಿ. ಈಗ ಅಷ್ಟೆಲ್ಲ ವರ್ಷಗಳಿಂದ ಇದನ್ನು ನಡೆಸ್ಕೊಂಡು ಬರಲಾಗ್ತಿದೆ ಅಂತ ಹೇಳ್ತಾ ಇದ್ದೀರಿ. ಸಾಮಾನ್ಯವಾಗಿ ಈ ರೀತಿಯ ಒಂದು ವಿಶ್ವ ದಿನವನ್ನು ಆಚರಿಸಬೇಕಾದ್ರೆ ಪ್ರತಿ ಸಲ ಒಂದೊಂದು ಧ್ಯೇಯವನ್ನು ಇಟ್ಕೊಂಡು ಆಚರಿಸಲಾಗುತ್ತೆ. ಹಾಗೆ ಇದಕ್ಕೂ ಕೂಡ ಹಲವಾರು ವರ್ಷಗಳಿಂದ ಹಲವಾರು ಧ್ಯೇಯಗಳನ್ನು ಇಟ್ಕೊಂಡು ಆ ಮೂಲಕ ಸಾರ್ವಜನಿಕರ ಗಮನವನ್ನು ಆ ಕಡೆ ಸೆಳೆಯುವಂಥ ಕೆಲಸವನ್ನು ಮಾಡಲಾಗ್ತಿದೆ. ಕೆಲವು ಪ್ರಮುಖವಾದಂತಹ, ಅಂದರೆ ನಾವು ನೆನಪಿನಲ್ಲಿ ಇಟ್ಟುಕೊಳ್ಳಲೇಬೇಕಾದಂತಹ ಧ್ಯೇಯಗಳನ್ನು ಹೇಳಲಿಕ್ಕೆ ಸಾಧ್ಯನಾ? ಹೇಳ್ತೀನಿ, ಖಂಡಿತ ಹೇಳ್ತೀನಿ. ಒಂದು 5 ವರ್ಷಗಳ ಹಿಂದೆ ನಾವು ಏನು ಒಂದು ಥೀಮ್ ಇದೆಯೋ ಅದನ್ನು ತಮಗೆ ಹೇಳ್ತೀನಿ. ಮೊದಲನೇದು, ಈ ವರ್ಷದ ಒಂದು ಥೀಮ್
2021 ವರ್ಲ್ಡ್ ಹೆಲ್ತ್ ಡೇ ಥೀಮ್ ಅಂದರೆ ಎಲ್ಲರಿಗೂ ನ್ಯಾಯವನ್ನು ನೀಡುವ ಆರೋಗ್ಯಕರ ಜಗತ್ತನ್ನು ನೀಡಿಸೋಣ ಅಂತ ಒಂದು ಈ ಲೆಟ್ಸ್ ಹ್ಯಾವ್ ಅ ಫೇರರ್ ಆ್ಯಂಡ್ ಹೆಲ್ತಿಯರ್ ವರ್ಲ್ಡ್. ಅಂದರೆ ಇದನ್ನ ಗುರಿ ಏನಂದರೆ ಟು ಲೆಟ್ ಪೀಪಲ್ ನೋ, ಜನರಿಗೆ ಒಂದು ಸಂದೇಶ. ಆರೋಗ್ಯ ಅನ್ನೋದು ಒಂದು ಪ್ರಾಥಮಿಕ ನಮ್ಮ ಒಂದು ಹಕ್ಕು, ಇದು ಎಲ್ರಿಗೂ ಸಿಕ್ಕಬೇಕು. ಈ ಆರೋಗ್ಯ ಅನ್ನೋದು ಎಲ್ರಿಗೂ ಸಿಕ್ಕಬೇಕು, ಜಾತಿ ಮತ ಭೇದದಿಲ್ಲದೆ ಎಲ್ರಿಗೂ ಸಿಕ್ಕಬೇಕು ಅನ್ನೋ ಉದ್ದೇಶದಲ್ಲಿ ಈ ಒಂದು ಥೀಮನ್ನ ಅನೌನ್ಸ್ ಮಾಡಿದ್ದಾರೆ. ಹೋದ ವರ್ಷ ಥೀಮು ಲೆಟ್ಸ್ ಸಪೋರ್ಟ್ ನರ್ಸಸ್ ಆ್ಯಂಡ್ ಮಿಡ್ವೈಫ್ಸ್. ಅಂದರೆ ಅವರು ಭಾಳ ಮುಖ್ಯವಾದ ಕಾರ್ಯಕ್ರಮಗಳಲ್ಲಿ ಅವರು ಇನ್ವಾಲ್ವ್ ಆಗಿದ್ದಾರೆ. ಚೈಲ್ಡ್ ಬರ್ತ್ ಅಂದರೆ ಭಾಳ ಮುಖ್ಯವಾದ ಸುರಕ್ಷಿತವಾಗಿರಬೇಕು, ಅದಕ್ಕೆ ನರ್ಸಸ್ಸು ಮಿಡ್ವೈಫ್ಸು ಸಪೋರ್ಟ್ ಕೊಡ್ತಾರೆ. ಅದು ಒಂದು ಮುಖ್ಯವಾದ ಥೀಮ್ ಇತ್ತು. 2018-19 2 ವರ್ಷಗಳಲ್ಲಿ ಒಂದೇ ಥೀಮ್ ಇತ್ತು, ಯೂನಿವರ್ಸಲ್ ಹೆಲ್ತ್ ಕವರೇಜ್. ಅಂದರೆ ಸ್ವಾಸ್ಥ್ಯ ಕಾರ್ಯಕ್ರಮಗಳು ಎಲ್ರಿಗೂ ಸಿಕ್ಕಬೇಕು ಜಗತ್ತಲ್ಲಿ, ಇರ್ರೆಸ್ಪೆಕ್ಟಿವ್ ಆಫ್ ದ ಸೋಷಿಯಲ್ ಎಕನಾಮಿಕ್ ಸ್ಟೇಟಸ್ ಆ್ಯಂಡ್ ರಿಲಿಜಿಯಸ್ ಸ್ಟೇಟಸ್ ಆಫ್ ಎನಿ ಇಂಡಿವಿಜುವಲ್. ಎಲ್ರಿಗೂ ಸ್ವಾಸ್ಥ್ಯ ಕಾರ್ಯಕ್ರಮಗಳು ಬೆನಿಫಿಟ್ ಸಿಕ್ಕಬೇಕು ಅನ್ನೋದು ಆ ಒಂದು ಗುರಿಯಿಂದ 2 ವರ್ಷ ಅದನ್ನು ಯೋಜಿಸ್ಕೊಂಡಿದ್ರು. 2017 ಭಾಳ ಮುಖ್ಯವಾದ ಒಂದು ವರ್ಷ, ಯಾಕಂದರೆ ನಾನು ನಿಮ್ಯಾನ್ಸಲ್ಲಿ ಕೆಲಸ ಮಾಡಿದ್ದೆ. ಡಿಪ್ರೆಷನ್, ಲೆಟ್ಸ್ ಟಾಕ್ ಅಬೌಟ್ ಇಟ್. ಅಂದರೆ ಮಾನಸಿಕ ರೋಗಗಳ ಬಗ್ಗೆ ನಾವು ಹೆಚ್ಚು ಸಮಾಜದಲ್ಲಿ ಮಾತಾಡೋದಿಲ್ಲ, ಅದು ಮುಚ್ಚಿಡ್ತೀವಿ. ಅದಕ್ಕೋಸ್ಕರ ಆ ಒಂದು ಸ್ಟಿಗ್ಮಾನ ಹೊರಬರಕ್ಕೆ ಈ ಒಂದು ಕಾರ್ಯಕ್ರಮ, ಈ ಒಂದು ಥೀಮ್ನ ಆವಾಗ ಅನೌನ್ಸ್ ಮಾಡಿದರು. 2016 ಭಾಳ ಮುಖ್ಯವಾದ ಒಂದು ಥೀಮ್ ಇತ್ತು, ಡಯಾಬಿಟಿಸ್ ಲೆಟ್ಸ್ ಸ್ಟಾಪ್ ದ ರೈಸ್ ಆ್ಯಂಡ್ ಲೆಟ್ಸ್ ಬೀಟ್ ಡಯಾಬಿಟಿಸ್ ಅಂತ ಒಂದು ಥೀಮ್ ಇತ್ತು. ಅಂದರೆ ಸಕ್ಕರೆ ವ್ಯಾಧಿ ಅನ್ನೋದು ಇವಾಗ ಸಮಾಜದಲ್ಲಿ ಭಾಳ ಹೆಚ್ಚು ಕಾಣಿಸ್ಕೊಳ್ತಾ ಇದೆ. ಇವತ್ತು ನ್ಯೂಸ್ ಪೇಪರಲ್ಲಿ ನೋಡಿದ್ರೆ ನೀವು ನಿಯರ್ಲಿ 2-3% ಆಫ್ ಇಂಡಿಯಾಸ್ ಪಾಪ್ಯುಲೇಷನ್ ಹ್ಯಾಸ್ ಡಯಾಬಿಟಿಸ್ ಅಂತಿದೆ. ಸೊ ಅದನ್ನು ನಾವು ತಡೆಗಟ್ಟಬೇಕು, ಅದರ ಬಗ್ಗೆ ತಿಳುವಳಿಕೆ ಇರಬೇಕು. ಅದರಿಂದ ಡಯಾಬಿಟಿಸ್ ಒಂದು ಥೀಮ್ ಆಗಿತ್ತು 2000. ಈ ಥರ ಪ್ರತಿ ವರ್ಷವೂ ಒಂದು ಥೀಮ್ ಇಟ್ಕೊಂಡು ಅದಕ್ಕೆ ಬೇಕಾಗಿರೋ ತಿಳುವಳಿಕೆ ಕೊಟ್ಟು ಜನರಿಗೆ ಒಂದು ಜವಾಬ್ದಾರಿನ ತರಕ್ಕೆ ಈ ವಿಶ್ವ ಆರೋಗ್ಯ ಸಂಸ್ಥೆ ಈ ವರ್ಲ್ಡ್ ಹೆಲ್ತ್ ಡೇನ ಆಚರಿಸ್ತಾ ಇದೆ. ಈಗ ಈ ವರ್ಷದ ಒಂದು ಧ್ಯೇಯಕ್ಕೆ ಬರೋಣ. ನೀವು ಹೇಳಿದ್ರಿ ಎಲ್ಲರಿಗೂ ನ್ಯಾಯವನ್ನು ನೀಡುವ ಮೂಲಕ ಆರೋಗ್ಯಕರ ಸಮಾಜವನ್ನು ನಿರ್ಮಿಸೋದು ಈ ಸಲದ ಒಂದು ಗುರಿ ಅಂತ ಹೇಳಿ. ಕಳೆದ ವರ್ಷ ಮತ್ತು ಈ ವರ್ಷ ಕೂಡ ಈ ಕೋವಿಡ್ನ ಒಂದು ಕರಿನೆರಳು ಏನಿದೆ ಅದು ಸಂಪೂರ್ಣವಾಗಿ ಇನ್ನೂ ಕಡಿಮೆ ಆಗಿಲ್ಲ. ಹಾಗೆಯೇ ಇದು ಯಾವುದೇ ಒಂದು ಪ್ರದೇಶಕ್ಕೆ ಸೀಮಿತವಾಗೂ ಇಲ್ಲ. ನಾವು ನೋಡಿದಂತೆ ಇಡೀ ಜಗತ್ತನ್ನು ಇದು ವ್ಯಾಪಿಸಿದೆ. ಆ ಒಂದು ಹಿನ್ನೆಲೆಯಲ್ಲಿ ಆ ಒಂದು ಬ್ಯಾಕ್ಗ್ರೌಂಡ್ ಇಟ್ಕೊಂಡು ನೋಡಿದಾಗ ಈ ಸಲದ ಧ್ಯೇಯ ವಾಕ್ಯದ ಅರ್ಥ ಏನಾಗುತ್ತೆ ಸರ್? ಅಂದರೆ ಎಲ್ರಿಗೂ ನನ್ನ ಇಂಟರ್ಪ್ರಿಟೇಷನ್ ಇದು, ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಎಲ್ರಿಗೂ ಕೋವಿಡ್ ಕಾಯಿಲೆಯಿಂದ ಏನೇ ತೊಂದರೆಗಳು ಬಂದರೆ ಅದಕ್ಕೆ ಚಿಕಿತ್ಸೆ ಕೊಡೋದು ನಮ್ಮ ಕರ್ತವ್ಯ ಅಂತ ನಾನು ಹೇಳ್ತೀನಿ. ಅದೇ ರೀತಿ ಭಾಳ ಮುಖ್ಯವಾಗಿ ಈ ಲಸಿಕೆ ಒಂದು ಬಂದಿದೆ ಈಗ, ವ್ಯಾಕ್ಸಿನ್, ಅದನ್ನು ಈಕ್ವಿಟಿ ಆಫ್ ಡಿಸ್ಟ್ರಿಬ್ಯೂಷನ್, ಅಂದರೆ ಭೇದ ಭಾವ ಇಲ್ಲದ್ರೆ ಎಲ್ರಿಗೂ ಅದನ್ನು ತಲುಪಿಸ್ಬೇಕು. ಇವಾಗ ಸುಮಾರು ಜನ ನನಗೆ ಕೇಳ್ತಾರೆ, ಯಾಕೆ ಮಾರ್ಕೆಟಲ್ಲಿ ಇನ್ನೂ ನೀವು ಸೇಲ್ ಮಾಡಲ್ಲ ಯಾಕೆ ಮಾರ್ಕೆಟಲ್ಲಿ ಸೇಲ್ ಮಾಡಿದ್ರೆ ಏನಾಗಿದ್ರೆ ಆರ್ಥಿಕ ಶಕ್ತಿ ಇರೋರು ಪಡೀತಾರೆ ವಿನಃ ಈ ಬಡವರು ಡಿಸಡ್ವಾಂಟೇಜ್ ಪಾಪ್ಯುಲೇಷನ್ಗೆ ಸಿಗೋದಿಲ್ಲ. ಅದಕ್ಕೆ ಅಷ್ಟೊಂದು ರೆಗ್ಯುಲೇಟೆಡ್ ರಿಲೀಸ್ ಮಾಡಿದ್ದಾರೆ, ಓನ್ಲಿ ಥ್ರೂ ಗವರ್ಮೆಂಟ್ ಚಾನಲ್ಸ್ ಮಾಡಿದ್ದಾರೆ. ಸೊ ಐ ಬಿಲೀವ್ ದಿಸ್ ದ ಮೆಸೇಜ್ ಐ ಗೆಟ್ ಇಸ್ ದಟ್ ನಾವು ಎಲ್ರಿಗೂ ನಮ್ಮ ಆರೋಗ್ಯ ಕಾರ್ಯಕ್ರಮಗಳು, ಸ್ವಾಸ್ಥ್ಯ ಕಾರ್ಯಕ್ರಮಗಳು ಎಲ್ಲರಿಗೂ ತಲುಪಬೇಕು, ಭೇದ ಭಾವದಿಲ್ಲದೆ ತಲುಪಬೇಕು. ಅದೇ ನೀವು ಹೇಳಿದಾಗೆ ಜಾತಿ ಮತ ಅಂತಸ್ತು ಪ್ರಭಾವ ಇದು ಯಾವುದನ್ನೂ ಲೆಕ್ಕಿಸದೆ ಎಲ್ಲರಿಗೂ ಕೂಡ ಸರಿಯಾದಂತಹ ಚಿಕಿತ್ಸೆಯನ್ನು ಲಸಿಕೆಯನ್ನು ಪಡೆಯುವಂತಹ ಒಂದು ಹಕ್ಕು ಇದೆ. ಅದನ್ನು ನಾವು ಸಾಧ್ಯವಾಗಿಸೋಣ ಅನ್ನುವ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಘೋಷವನ್ನು ನೀಡಲಾಗಿದೆ ಅಂತ ಅಂದ್ಕೊಳ್ಬಹುದು. ಈಗ ಡಾಕ್ಟ್ರೆ, ಕೋವಿಡ್-19 ಇಲ್ಲದೆ ನಾವು ಮಾತಾಡಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಿಮ್ಮನ್ನು ಕೇಳ್ತಾ ಇದ್ದೀನಿ, ನೀವು ಆರೋಗ್ಯ ಅಂದರೆ ಕೇವಲ ಒಂದು ದೈಹಿಕ ಆಯಾಮ ಮಾತ್ರ ಅಲ್ಲ ಅನ್ನುವಂತಹ ಮಾತನ್ನು ಆರಂಭದಲ್ಲಿ ಹೇಳಿದ್ರಿ. ಹಾಗಾಗಿ ಕೋವಿಡ್-19 ಅನ್ನುವಂಥದ್ದು ಏನಿದೆ, ಇದು ಯಾವ ರೀತಿಯಲ್ಲಿ ನಮ್ಮ ಆರೋಗ್ಯವನ್ನು
ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ ಅಂತ ನೀವು ಹೇಳಿ? ಸಾಕಷ್ಟು ಪರಿಣಾಮಗಳು. ಯಾಕಂದರೆ ನೀವು ಫಿಸಿಕಲ್ ಹೆಲ್ತ್ ನೋಡಿದ್ರೆ ಶ್ವಾಸಕೋಶಕ್ಕೆ ಭಾಳ ತೊಂದರೆ ಉಂಟು ಮಾಡುತ್ತೆ. ನಿಮೋನಿಯಾ, ಉಸಿರಾಟಕ್ಕೆ ತೊಂದರೆ, ಅದು ಭಾಳ ಮುಖ್ಯವಾದ ದ ಪ್ರೈಮರಿ ಎಫೆಕ್ಟ್ ಈಸ್ ಆನ್ ದಿ ರೆಸ್ಪಿರೇಟರಿ ಸಿಸ್ಟಮ್. ಎರಡನೇದು ಆಲ್ಮೋಸ್ಟ್ ಎಲ್ಲ ದೇಹದಲ್ಲಿ ಎಲ್ಲ ಅಂಗಗಳಿಗೂ ಎಲ್ಲ ಆರ್ಗನ್ಸ್ಗೂ ಇದರ ಮೇಲೆ ಪರಿಣಾಮ ಇದೆ. ಈಗ ನೀವು ಇಡೀ ಹೋದ ವರ್ಷ ನೋಡಿದ್ರೆ ಕಾಂಪ್ಲಿಕೇಶನ್ಸ್ ಆಫ್ ಕೋವಿಡ್ ಅಂತ ಹೇಳಿದ್ರೆ ಕಾರ್ಡಿಯಕ್, ಎದೆದ ಮೇಲೆ ಹಾರ್ಟ್ ಅಟ್ಯಾಕ್ಸೇ ಇರಲಿ, ಬ್ಲಡ್ ಕ್ಲಾಟಿಂಗೇ ಇರಲಿ, ಅದು ಒಂದು ಮುಖ್ಯವಾದ ಒಂದು ಕಾಂಪ್ಲಿಕೇಶನು. ನರ್ವಸ್ ಸಿಸ್ಟಮ್, ಸ್ಟ್ರೋಕ್ಸ್, ಆಮೇಲೆ ಪ್ಯಾರಾಲಿಸಿಸ್, ಮಯಲೈಟಿಸ್, ಗಿಲನ್ಬಾರಿ ಸಿಂಡ್ರೋಮ್ ಇಂಥದ್ದಿದೆ. ಪ್ಯಾನ್ಕ್ರಿಯಾಸ್ ಮೇಲೆ ಇದೆ. ಈವನ್ ಸ್ಕಿನ್ ಮ್ಯಾನಿಫೆಸ್ಟೇಷನ್, ಚರ್ಮ ರೋಗಗಳನ್ನು ಕಂಡು ಬಂದಿದೆ. ಸೊ ಇವಾಗ ನಾವು ಮೆಡಿಕಲ್ ಸರ್ಕಲ್ಸಲ್ಲಿ ಏನು ಹೇಳ್ತೀವಿ ಅಂದರೆ, ಇಫ್ ಯು ನೋ ಕೋವಿಡ್ ಯು ನೋ ಮೆಡಿಸನ್ ಅಂತ. 80s HIV ತಗುಲ್ಕೊಂಡಾಗ ಹರಡುವಾಗ ನಾವು ಹೇಳ್ತಾ ಇದ್ದೀವಿ, ಇಫ್ ಯು ನೋ HIV ಯು ನೋ ಮೆಡಿಸನ್ ಅಂತ. ಇವಾಗ ಇಫ್ ಯು ನೋ ಕೋವಿಡ್ ಯು ನೋ ಮೆಡಿಸನ್. ಇದಲ್ಲದೆ ಮಾನಸಿಕವಾಗಿ ತುಂಬ ತೊಂದರೆಗಳು ಕೊಟ್ಟಿದೆ. ಯಾಕಂದರೆ ಈ ನಮ್ಮ ಜನರೇಷನಲ್ಲಿ, ನಮ್ಮ ಲೈಫ್ ಟೈಮಲ್ಲಿ, ನಮ್ಮ ಜೀವನದಲ್ಲಿ ಇದು ಫಸ್ಟ್ ಟೈಮ್ ನಾವು ಇಂಥ ಒಂದು ಸಾಂಕ್ರಾಮಿಕ ರೋಗವನ್ನು ನೋಡ್ತಾ ಇರೋದು. ಮನೆಯಲ್ಲೇ ಇರಬೇಕು, 90 ದಿನ ಕಾಲ ಲಾಕ್ಡೌನ್ ಮಾಡಿ ಜನರು ಮನೆಯಲ್ಲಿದ್ದರೆ ಅದು ಒಂದು ಥರ ಮಾನಸಿಕ ಒತ್ತಡ. ಆಮೇಲೆ ಇಟ್ ಕಾಸ್ಟ್ ಅ ಲಾಟ್ ಆಫ್ ಎಕನಾಮಿಕ್ ಲಾಸ್, ಸ್ಟ್ರೆಸ್. ಸೊ ಇದೆಲ್ಲನೂ ಕೋವಿಡ್ ಪರಿಣಾಮಗಳಂತ ಹೇಳ್ಬೋದು. ಅದಿಲ್ಲದ್ರೆ ಈವನ್ ಸೊಸೈಟಿ, ಆನ್ ಹೆಲ್ತ್ ಸಿಸ್ಟಮ್ಸ್, ಆನ್ ವೇರಿಯಸ್ ಸಿಸ್ಟಮ್ಸ್ ಇದನ್ನು ಪರಿಣಾಮ ನಾವು ಕಂಡು ಬಂದಿದ್ವಿ ಈ ಹೋದ ವರ್ಷದಲ್ಲಿ. ಡಾಕ್ಟರ್, ಕರೆಗಳು ಬರಲಿಕ್ಕೆ ಶುರುವಾಗಿದೆ. ನಾಗರಬಾವಿಯಿಂದ ಮಂಜುಳಾ ಅನ್ನೋರು ಕರೆ ಮಾಡಿದ್ದಾರೆ. ಹಲೋ ಮಂಜುಳಾ ಅವರೇ, ನಮಸ್ತೆ. ನಮಸ್ತೆ ಮೇಡಮ್. ಪ್ರಶ್ನೆ ಕೇಳಿ. ನಿಮ್ಮ ಟಿವಿ ವಾಲ್ಯೂಮನ್ನು ಮ್ಯೂಟ್ ಒತ್ತು ಬಿಡಿ. ನಮಸ್ತೆ. ಈಗ ಪ್ರಶ್ನೆ ಕೇಳ್ತಾ ಹೋಗಿ, ಡಾಕ್ಟರ್ ಇಲ್ಲೇ ಇದ್ದಾರೆ. ನಮ್ಮ ಮನೆಯಲ್ಲಿ ನಮ್ಮ ಹಸ್ಬೆಂಡ್ಗೆ ಸ್ವಲ್ಪ ಕೋವಿಡ್ ಸಿಂಪ್ಟಮ್ಸ್ ಎಲ್ಲ ಬಂದಿದೆ ಮೇಡಮ್. ಅವ್ರಿಗೆ ಕೋವಿಡ್ ಸಿಂಪ್ಟಮ್ಸ್ ಇದೆ. ಎಲ್ಲ ಡಾಕ್ಟರ್ ಹತ್ರ ತೋರಿಸಿ ಏನೋ ಆಂಟಿಬಯೋಟಿಕ್ ಎಲ್ಲ ತಗೊಂತಾ ಇದ್ದಾರೆ. ರೂಮಲ್ಲಿ ನಾವು ಕ್ವಾರಂಟೈನ್ ಮಾಡಿದ್ದೀನಿ. ನಾವೀಗ ಊಟ, ಫುಡ್ ಅದೆಲ್ಲ ಕೊಡ್ತಾ ಇದೀವಿ ನಾವೇನೇನೆ, ಏನು ಇದು ಮಾಡಿಲ್ಲ. ನನಗೂ ಒಂದ್ ಸ್ವಲ್ಪ ಜ್ವರ ಬಂದಂಗ ಆಗಿದೆ, ನಮ್ಮ ಮಗನಿಗೂ ಬಂದಂಗ ಆಗಿದೆ. ವಾಟ್ ಪ್ರಿಕಾಷನ್ಸ್ ವಿ ಹ್ಯಾವ್ ಟು ಟೇಕ್ ಅಂತ ಕೇಳ್ತಾ ಇದ್ದೀನಿ ಸರ್. ಮಂಜುಳಾ ಅವರೇ, ಮೊಟ್ಟ ಮೊದಲನಾಗಿ ನೀವು ನಿಮ್ಮ ಮನೆಯಲ್ಲಿವರು ಎಲ್ಲರನ್ನು ಕಾಯಿಲೆಗಳು, ಚಿಹ್ನೆಗಳು ಅಂದರೆ ಜ್ವರ, ಕೆಮ್ಮು, ನೆಗಡಿ ಇಂಥಾದ್ರೆ ಏನಾದರೂ ಬಂದರೆ ಅದನ್ನು ನೀವು ಟೆಸ್ಟ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಯಾಕಂದರೆ ಒಂದು ಮನೆಯಲ್ಲಿ ಇರೋರು ಹೆಚ್ಚು ಸಂಪರ್ಕ ಮಾಡೋದ್ರಿಂದ ಒಬ್ಬರಿಂದ ಒಬ್ಬರಿಗೆ ಹರಡೋದು ಭಾಳ ಸುಲಭ ಈ ಕಾಯಿಲೆ. ಸೊ ನನ್ನ ಅಡ್ವೈಸ್ ಏನಂದರೆ, ಮೊಟ್ಟ ಮೊದಲನಾಗಿ ಟೆಸ್ಟ್ ಮಾಡಿಸ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಯಾರು ಇದ್ದರು. ಎರಡನೇದು, ಅಕಸ್ಮಾತ್ ಪಾಸಿಟಿವ್ ಬಂದರೆ ಒಳ್ಳೆ ಆಹಾರ ತಗೊಳ್ಳಿ, ಸಾತ್ವಿಕ ಆಹಾರ ತಗೊಳ್ಳಿ, ಫ್ರೂಟ್ಸ್ ತಗೊಳ್ಳಿ, ವೈಟಮಿನ್ಸ್ ತಗೊಳ್ಳಿ, ಜಿಂಕೋವಿಟ್ ಅನ್ನೋ ಮಾತ್ರೆಯನ್ನು ಬಳಸಿ, ಆಮೇಲೆ ವೈಟಮಿನ್ ಸಿ ತಗೊಳ್ಳಿ. ಒಳ್ಳೆ ನಿದ್ದೆ ಮಾಡಬೇಕು, ನಿದ್ದೆ ಭಾಳ ಮುಖ್ಯ. ಈ ಒಂದು ರೋಗನ ನಾವು ಓವರ್ಕಮ್ ಮಾಡಬೇಕಾದ್ರೆ ನಿದ್ದೆ ಭಾಳ ಮುಖ್ಯ. ಮಾಸ್ಕ್ ಹಾಕ್ಕೊಳ್ಳಿ. ನೀವು ಐಸೋಲೇಟಾಗಿ ಮನೆಯಲ್ಲಿ 14 ದಿವಸ ಮಿನಿಮಮ್ ಇರಬೇಕು. ಹೆಚ್ಚು ಇದು ಸಮ್ಮರ್ ಇರೋದ್ರಿಂದ ಹೆಚ್ಚು ಲಿಕ್ವಿಡ್ಸ್ ತೊಗೊಳ್ಳಿ, ಫ್ರೂಟ್ ಜ್ಯೂಸಸ್ ಅಂಥದ್ದು ತೊಗೊಳ್ಳಿ. ಏನಾದರೂ ಉಸಿರಾಟಕ್ಕೆ ತೊಂದರೆ ಅಥವಾ ಏನಾದರೂ ಕಾಯಿಲೆಗಳ ಚಿಹ್ನೆಗಳು ಹೆಚ್ಚು ಕಾಣಿಸ್ಕೊಂಡು ಬಂದರೆ ದಯವಿಟ್ಟು ಡಾಕ್ಟರ್ ಸಂಪರ್ಕಿಸಿ ಅಥವಾ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡಿಬೇಕು. ಹೆದರುವಂತಹ ಅವಶ್ಯಕತೆ ಇಲ್ಲ, ಆದರೆ ಖಂಡಿತವಾಗಿ ಅವರು ಕಾಳಜಿಯನ್ನು ವಹಿಸಬೇಕು. ನೀವು ಹೇಳಿದ ಹಾಗೆ ಪರೀಕ್ಷೆಯನ್ನು ಮಾಡಿಸ್ಕೊಂಡು ವೈದ್ಯರು ಏನು ಹೇಳ್ತಾರೆ ಆ ಎಲ್ಲ ಸಲಹೆಗಳನ್ನು ಪಾಲಿಸೋದು ತುಂಬ ಮುಖ್ಯ ಆಗುತ್ತೆ ಅಂತ ಅವ್ರಿಗೆ ಹೇಳೋಣ. ಡಾಕ್ಟ್ರೆ, ಈಗ ಈ ಕೋವಿಡ್-19 ಅನ್ನುವಂಥದ್ದು ಬಂದ ಮೇಲೆ ವೈರಸ್ಗಳ ಬಗ್ಗೆ ಜನರಲ್ಲಿ ಹೆದರಿಕೆ ಶುರುವಾಗಿದೆ, ಕುತೂಹಲ ಉಂಟಾಗಿದೆ, ಏನೇನೋ ಅದರ ಬಗ್ಗೆ ಊಹಾಪೋಹಗಳು ಕೂಡ ಹರಡ್ಕೊಂಡಿದೆ. ಕಣ್ಣಿಗೆ ಕಾಣದಂತಹ ಸೂಕ್ಷ್ಮ ಜೀವಿ ನಮ್ಮ ಬದುಕನ್ನು ಆಕ್ರಮಿಸಿದೆ ಅಂತ ನಾವು ಹೇಳ್ತೀವಿ. ಆದರೆ ನಿಜಕ್ಕೂ ವೈರಸ್ ಕೋವಿಡ್-19 ಅಂತಲೇ ಅಲ್ಲ,
ಈ ವೈರಸ್ ಅನ್ನುವಂಥದ್ದು ಏನು ಡಾಕ್ಟ್ರೆ, ಮತ್ತು ಯಾಕೆ ಅದು ಅಷ್ಟೊಂದು ಪ್ರಭಾವಶಾಲಿ, ನಾವು ಅದಕ್ಕೆ ಯಾಕೆ ಅಷ್ಟು ಹೆದರ್ತೀವಿ? ಈ ವೈರಸ್ ಅನ್ನೋದು ದ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಲೈಫ್ ಅಂತ ಹೇಳ್ಬೋದು. ಭಾಳ ಸೂಕ್ಷ್ಮವಾದ ಒಂದು ಕೀಟಾಣು ಇದು. ಸಾಧಾರಣ ಮೈಕ್ರೋಸ್ಕೋಪಲ್ಲೇ ಕಾಣಿಸ್ಕೊಳ್ಳಲ್ಲ, ಅದನ್ನು ನೋಡಬೇಕಾದ್ರೆ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಲ್ಲೇ ನೋಡ್ಕೋಬೇಕು. ಎರಡನೇದು, ಬೇರೆ ಬೇರೆ ಜೀವಾಂಶಗಳಿಗೂ ವೈರಸ್ಗೂ ಏನು ವ್ಯತ್ಯಾಸ ಅಂದರೆ, ಇದರಲ್ಲಿ either RNA or DNA ಜೆನೆಟಿಕ್ ಮೆಟೀರಿಯಲ್ ಇರುತ್ತೆ. ಭಾಳ ಮುಖ್ಯವಾದದ್ದು, ತನ್ನಂತ ತನಕ್ಕೆ ಬೆಳೆಯೋ ಶಕ್ತಿ ಅದಕ್ಕಿಲ್ಲ. ಇನ್ನೊಂದು ಜೀವಕಣ ಒಳಗೆ ಸೇರಿಕೊಂಡು ಆ ಸಿಸ್ಟಮ್ಸ್ನ ಹೈಜಾಕ್ ಮಾಡಿ ಅದು ತನ್ನನ್ನು ತಾನು ಉತ್ಪತ್ತಿ ಮಾಡಿಕೊಳ್ಳುತ್ತೆ, ಹೆಚ್ಚು ಮಾಡಿಕೊಳ್ಳುತ್ತೆ. ಸೊ ಇಟ್ ರಿಕ್ವೈರ್ಸ್ ಅ ಲಿವಿಂಗ್ ಸಿಸ್ಟಮ್ ಟು ಗ್ರೋ. ಸೊ ಬಯೋಲಾಜಿಕಲ್ ವರ್ಲ್ಡಲ್ಲಿ ದೇರ್ ಇಸ್ ಆಲ್ವೇಸ್ ಅ ಪರ್ಪೆಚುವಲ್ ಡಿಬೇಟ್. ಇದು ಈಸ್ ಇಟ್ ಲಿವಿಂಗ್ ಆರ್ ನಾನ್ ಲಿವಿಂಗ್? ಇದಕ್ಕೆ ಉತ್ತರ ಯಾರು ಕೊಡೋಕ್ಕಾಗಲ್ಲ. ಇಫ್ ಯು ಸೇ ಲಿವಿಂಗ್, ಅದು ಇಟ್ ಕಾಂಟ್ ಮಲ್ಟಿಪ್ಲೈ ಆನ್ ಇಟ್ಸ್ ಓನ್, ಸೊ ಹೌ ಕ್ಯಾನ್ ಇಟ್ ಬಿ ಲಿವಿಂಗ್ ಅಂತ ಹೇಳ್ತೀವಿ. ಇಫ್ ಇಟ್ ಈಸ್ ನಾನ್ ಲಿವಿಂಗ್ ಅಂತ ಹೇಳ್ತೀವಿ. ಲಿವಿಂಗ್ ಅಂದರೆ ದಿಸ್ ಇಸ್ ದ ಹೈಯೆಸ್ಟ್ ಫಾರ್ಮ್ ಆಫ್ ಲೈಫ್. ಇಟ್ ಕ್ಯಾನ್ ಮಲ್ಟಿಪ್ಲೈ ಓನ್ಲಿ ಆನ್ ಅದರ್ ಸೆಲ್ಸ್. ಸೊ ಇದು ಒಂದು ಪ್ಯಾರಲಲ್ ಆರ್ಗ್ಯುಮೆಂಟ್ ಇದು ನಡೀತಾನೆ ಇರುತ್ತೆ. ಅದೊಂಥರದಲ್ಲಿ ಪೀಟರ್ ಮೆಡಾವರ್ ಅನ್ನೋರು ಒಂದು ಹಾಸ್ಯವಾದ ಒಂದು ವಿಷಯ ಹೇಳ್ತೀನಿ. ಪೀಟರ್ ಮೆಡಾವರ್ ಅಂತ ನೋಬೆಲ್ ಲಾರೆಸ್ಟ್, ಹಿ ಡಿಫೈನ್ಡ್ ವೈರಸ್ ಆಸ್ ಎ ಪೀಸ್ ಆಫ್ ಬ್ಯಾಡ್ ನ್ಯೂಸ್ ರ್ಯಾಪ್ಡ್ ಇನ್ ಅ ಪ್ರೋಟೀನ್ ಕೋಟ್ ಅಂತ. ಒಂದು ರೀತಿಯಲ್ಲಿ ಜೀವ ಜಗತ್ತು ಮತ್ತು ನಿರ್ಜೀವ ಜಗತ್ತು ಅದು ಎರಡರ ನಡುವೆ ಎಲ್ಲೋ ಇದು ಇರುತ್ತೆ ಅಂತ ಅನ್ಬಹುದೇನೋ. ಮುಂದಿನ ಕರೆ ತೆಗೆದುಕೊಂಡ್ಬಿಡೋಣ. ಶ್ರೀಕಾಂತ್ ಶೆಟ್ಟಿ ಅವರು ಕರೆಯನ್ನು ಮಾಡಿದ್ದಾರೆ. ಹಲೋ. ಹಲೋ, ನಮಸ್ತೆ. ಧಾರವಾಡದಿಂದ ಕರೆ ಮಾಡಿದ್ದೀರಿ, ಪ್ರಶ್ನೆ ಕೇಳಿ. ನನ್ನ ಪ್ರಶ್ನೆ ಏನಂದ್ರೆ, ಊಟ ಸೇರ್ತಾ ಇಲ್ಲ, ಪಿತ್ತಾಗಿದೆ ಏನಾಗಿದೆ. ಹಾ, ಟಿವಿ ವಾಲ್ಯೂಮ್ ಕಡಿಮೆ ಮಾಡಿಬಿಡಿ ಲಕ್ಷ್ಮೀಕಾಂತ್ ಅವರೇ. ಹಾ, ಈಗ ಪ್ರಶ್ನೆ ಕೇಳಿ. ಹಾ. ಹಾ, ಹಾ. ನಮಗೆ ಊಟ ಸೇರ್ತಾ ಇಲ್ಲ ಮೇಡಮ್. ಹಾ, ಊಟ ಸೇರ್ತಾ ಇಲ್ಲ ಅನ್ನುವಂಥದ್ದು ಅವ್ರ ಪ್ರಶ್ನೆ. ಈಗ ಎಲ್ಲ ಕಡೆ ಈ ಕೋವಿಡಿನ ಒಂದು ಹೆದರಿಕೆ ಇರೋದ್ರಿಂದ ಅವರ ಸಂಶಯ ಏನಂದ್ರೆ, ಇದು ಕೋವಿಡಿನ ಒಂದು ಲಕ್ಷಣ ಇರಬಹುದಾ, ಇದಕ್ಕೆ ಯಾವ ರೀತಿ ಏನು ಚಿಕಿತ್ಸೆ ಪಡಿಬೇಕು, ಏನು ಮಾಡಬೇಕು ಅನ್ನುವಂಥದ್ದು. ಇದು ಎಷ್ಟು ದಿನದಿಂದ ಇದೆ ಅನ್ನೋದು ಭಾಳ ಮುಖ್ಯ. ಇತ್ತೀಚೆಗೆ ಊಟ ಸೇರ್ತಾ ಇಲ್ಲ ಅಂದರೆ ನಿಮಗೆ ಗ್ಯಾಸ್ಟ್ರೋಇಂಟೆಸ್ಟೈನಲ್ ಸಿಸ್ಟಮಲ್ಲಿ ಏನೋ ತೊಂದರೆ ಆಗಿರ್ಬೋದು. ಕೋವಿಡ್ ಅನ್ನೋದೂ ನಮ್ಮ ಹೊಟ್ಟೆಯಲ್ಲಿ ಸಿಂಪ್ಟಮ್ಸ್ ಪ್ರೊಡ್ಯೂಸ್ ಮಾಡ್ಬೋದು. ಏನು ಸಿಂಪ್ಟಮ್ಸ್ ಅಂದರೆ ಯೂಶ್ವಲಿ ಬೇದಿ, ಡಯರಿಯಾ ಆಗ್ಬೋದು, ಆಮೇಲೆ ನಾಶಿಯಾ ಅಂದರೆ ಈ ಊಟ ಸೇರದೆ ಇರೋ ಥರ ಒಂದು ವಾಂತಿ ಬರೋ ಥರ ಒಂದು ಆಕರಿಕೆ, ಇಂಥ ಒಂದು ಸಿಂಪ್ಟಮ್ಸ್ ಇತ್ತೀಚೆಗೆ ಬಂದಿದ್ದರೆ, ಪ್ಲಸ್ ನಿಮಗೆ ಸುಸ್ತಾಗ್ತಾ ಇದ್ದರೆ, ಕೆಮ್ಮಿದ್ರೆ, ಜ್ವರ ಇದ್ದರೆ ಇದು ಕೋವಿಡ್ ಇರ್ಬೋದು. ಒಂದು ಸಾರಿ ಪರೀಕ್ಷೆ ಮಾಡಿಕೊಂಡ್ರೆ ನಿಮಗೆ ಆ ಒಂದು ಗಾಬರಿ ನಿಮಗೆ ಹೊಟ್ಟೋಗುತ್ತೆ. ಅದು ಒಂದು. ಜನರಲಿ ಊಟ ಸೇರ್ತಾ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಹಲವಾರು ಕಾರಣಗಳಿದೆ. ಆಸ್ಪತ್ರೆಗೆ ಹೋಗಿ ದಯವಿಟ್ಟು ನೀವು ಪರೀಕ್ಷೆ ಮಾಡಿಸ್ಕೊಂಡು ತಕ್ಕ ಚಿಕಿತ್ಸೆನ ಪಡಿಬೇಕು. ವೈರಸ್ಗಳ ಬಗ್ಗೆ ನೀವು ಹೇಳಿದ್ರಿ, ಅದು ಜೀವಂತನ ಅಥವಾ ನಿರ್ಜೀವನ ಅದನ್ನು ಖಚಿತವಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ಎರಡರ ವಿಶಿಷ್ಟ ಗುಣಗಳನ್ನು ಹೊಂದಿದಂತಹ ಒಂದು ಕಣ ಅಂತ ಹೇಳಬಹುದು. ಈಗ ಕೋವಿಡ್-19ಕ್ಕೆ ಬರೋಣ. ಕೋವಿಡ್-19 ಕಳೆದ, ನಾನು ಈಗಾಗಲೇ ಹೇಳಿದ ಹಾಗೆ ಕಳೆದ ವರ್ಷ ಮತ್ತು ಈಗ ಕೂಡ ಅದರಲ್ಲೇ ನಾವು ಸಹಜೀವನ ನಡೆಸ್ತಾ ಇದ್ವಿ ಅಂತಲೇ ಹೇಳಬಹುದು. ಎಲ್ಲಿಂದ ಶುರುವಾಯಿತು ಇದು? ಹೇಗೆ ಅದು ಆ ರೀತಿಯಾಗಿ ಒಂದು ಇಷ್ಟು ದೊಡ್ಡ ಸಾಂಕ್ರಾಮಿಕವಾಗಿ ವ್ಯಾಪಿಸ್ಲಿಕ್ಕೆ ಏನು ಕಾರಣ ಅನ್ನೋದನ್ನು ವಿವರಿಸ್ತೀರಾ? ಇದಕ್ಕೆ ನಾನು ಹಿಂದಿನ ಕಾರ್ಯಕ್ರಮದಲ್ಲಿ ಹೇಳಿದ್ದೆ, ಇದು ಇಂಥ ಒಂದು ಕಾಯಿಲೆಗಳು ಮುಂದೇನು ಬರ್ತಾ ಇರ್ತವೆ. ಯಾಕಂದರೆ ಮನುಷ್ಯ, ಜಂತುಗಳು, ಹಕ್ಕಿಗಳು ಎಲ್ಲ ಒಂದೇ ಕಡೆ ಸೇರಿದ್ರೆ ಜಂತುಗಳಿಂದ, ಹಕ್ಕಿಗಳಿಂದ, ಬೇರೆ ಲೈಫ್ ಫಾರ್ಮ್ಸಿಂದ ವೈರಸ್ಸು ಹ್ಯೂಮನ್ ಬೀಯಿಂಗ್ಸ್ಗೆ ತಗುಲ್ಕೊಳ್ಳುತ್ತೆ. ಇದಕ್ಕೆ ನಾವು ಟೆಕ್ನಿಕಲ್ ಲ್ಯಾಂಗ್ವೇಜಲ್ಲಿ ಸ್ಪಿಲ್ ಓವರ್ ಇವೆಂಟ್ಸ್ ಅಂತ ಹೇಳ್ತೀವಿ. ಈ SARS-CoV-2 ಅಂತ ಹೊಸ ವೈರಸ್ ಬಂದಿದೆ ಅಲ್ಲ, ಇದು ಹೇಗೆ ಆಯಿತು ಅಂದರೆ, ಚೈನಾದಲ್ಲಿ ವುಹಾನ್ ಅಂತ ಒಂದು ಪ್ರದೇಶದಲ್ಲಿ ಒಂದು ಮಾರ್ಕೆಟಲ್ಲಿ ಬ್ಯಾಟ್ಸ್, ಜಂತುಗಳು,
ಹಕ್ಕಿಗಳು ಎಲ್ಲ ಮಾರಾಟ ಮಾಡೋ ಒಂದು ವೆಟ್ ಮಾರ್ಕೆಟ್ ಇದು. ಅದೊಂದು ಕ್ಲೋಸ್ಡ್ ಸ್ಪೇಸ್, ಹೆಚ್ಚು ಜನ ಸಂಖ್ಯೆಯಲ್ಲಿ ಸೇರ್ತಾ ಇದ್ರಲ್ಲಿ. ಈ ಸನ್ನಿವೇಶದಲ್ಲಿ ಬ್ಯಾಟಿಂದ ಈ ವೈರಸ್ಸು ಹ್ಯೂಮನ್ ಬೀಯಿಂಗ್ಗೆ ಜಂಪ್ ಆಯಿತು. ದಿಸ್ ಸ್ಪಿಲ್ ಓವರ್ ಅಕರ್ಡ್ ಇನ್ ವುಹಾನ್ ಮಾರ್ಕೆಟ್. ಈ ಥರ ನಮ್ಮ ಇತಿಹಾಸದಲ್ಲಿ ಸಾಕಷ್ಟು ರೋಗಗಳು ಇಂಥದ್ದು ಹೊಸದಾಗಿ ಬಂದಿರೋದಕ್ಕೆ ಕಾರಣ 2009 ಸ್ವೈನ್ ಫ್ಲೂ ಅಂತ ಬಂತು, ಹಂದಿಗಳಿಂದ ಮನುಷ್ಯನಿಗೆ ತಗುಲ್ಕೊಳ್ಳುತ್ತು. ಆ ರೀತಿ ಕಾಯಿಲೆಗಳು ಬೇರೆ ಬೇರೆ ಜಂತು ಪ್ರಾಣಿಗಳಿಂದ ನಮಗೆ ಬರೋಕ್ಕೆ ಕಾರಣ ಮನುಷ್ಯನ ಸ್ವಾರ್ಥ. ಈ ಜಗತ್ತು ತನ್ನದೇ, ಈ ಪರಿಸರವೆಲ್ಲ ನಮ್ಮದೇ ಅಂತ ಆ ಒಂದು ಅಹಂಕಾರದಿಂದ ನಾವು ಮಾಡ್ತಾ ಇರೋ ಕೆಲಸಗಳಿಗೆ ಇಂಥ ಕಾಯಿಲೆಗಳು ಮುಂದೇನೂ ಬರ್ತಾ ಇರ್ತವೆ. ಈಗ ನಮ್ಮ ಶೀರ್ಷಿಕೆ ಏನು ಕೊಟ್ಟಿದ್ದೀವಿ, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಅಂತ, ನಮ್ಮ ಅನಾರೋಗ್ಯ ನಮ್ಮ ಕೈಯಲ್ಲಿ ಅಂತಾನೆ ಅನ್ಬೋದು ಅಲ್ವಾ ಡಾಕ್ಟ್ರೆ? ಖಂಡಿತ, ಅದನ್ನ ಸಂದೇಹನೇ ಇಲ್ಲ. ಇನ್ನೊಂದು ಕರೆಯನ್ನು ತೆಗೆದುಕೊಂಡು ನಮ್ಮ ಮಾತನ್ನು ಮುಂದುವರ್ಸೋಣ. ದಿನೇಶ್ ಅನ್ನೋರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಹಲೋ ಹಲೋ, ನಮಸ್ತೆ ದಿನೇಶ್ ಅವರೇ, ಪ್ರಶ್ನೆ ಕೇಳಿ. ಸರ್ ನಮಸ್ಕಾರ. ಹೇಳಿ, ಡಾಕ್ಟರ್ ಇಲ್ಲೇ ಇದ್ದಾರೆ. ಸರ್ ನನಗೆ ಸ್ಕಿನ್ ಅಲರ್ಜಿ ಇದೆ ಸ್ವಲ್ಪ, ಅದರಿಂದ ಈ ವ್ಯಾಕ್ಸಿನೇಷನ್ ತಗೋಬೋದಾ ಅಂತ ನಾನು. ಸ್ಕಿನ್ ಅಲರ್ಜಿ ಅಂದರೆ ಯಾವುದಕ್ಕೆ ಅಲರ್ಜಿ? ಯಾವ ಏನಾದರೂ ಆಸ್ಪಿರಿನ್ ಟ್ಯಾಬ್ಲೆಟ್ ತಗೊಂಡ್ರೆ ನನಗೆ ಅಲರ್ಜಿಕ್ ಆಗುತ್ತೆ. ಸರಿ, ಆಸ್ಪಿರಿನ್ ಟ್ಯಾಬ್ಲೆಟ್ ತಗೊಂಡ್ರೆ ಅಲರ್ಜಿ, ಇದು ನೀವು ಲಸಿಕೆ ಪಡಿಬೋದು, ಅದಕ್ಕೇನು ದೇರ್ ಇಸ್ ನೋ ಕಾಂಟ್ರಾ ಇಂಡಿಕೇಶನ್. ಆದರೆ ನೀವು ಲಸಿಕೆ ಪಡೆಯುವಾಗ ಯಾರು ಲಸಿಕೆ ಕೊಡ್ತಾ ಇದ್ದಾರೋ ಆ ಡಾಕ್ಟ್ರಿಗೆ ದಯವಿಟ್ಟು ಈ ವಿಷಯವನ್ನು ಹೇಳಿ. ಆಸ್ಪಿರಿನ್ ಅಲರ್ಜಿ ಇದ್ದರೆ ಏನು ತೊಂದರೆ ಬರೋದಿಲ್ಲ. ನೀವು ದಯವಿಟ್ಟು ಈ ವಿಷಯನ ಹೇಳಿ, ಅವರು ನಿಮ್ಮನ್ನ ಸ್ವಲ್ಪ ನಿಗಾ ವಹಿಸಿ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾರೆ, ಎಲ್ಲರನ್ನೂ ನೋಡ್ಕೊಳ್ತಾರೆ. ಒಂದು ಅರ್ಧ ಗಂಟೆ ಕಾಲ ನಿಮಗೆ ಲಸಿಕೆ ಪಡೆದ ಮೇಲೆ ನೀವು ವೆಯ್ಟ್ ಮಾಡಬೇಕು, ಅದನ್ನು ರಿಪೋರ್ಟ್ ಮಾಡಬೇಕು ಏನೋ ತೊಂದರೆಗಳಿದ್ದರೆ. ಬಟ್ ದೇರ್ ಇಸ್ ನೋ ಕಾಂಟ್ರಾ ಇಂಡಿಕೇಶನ್. ಡಾಕ್ಟರ್, ಈಗ ವೈರಸ್ಗಳ ಬಗ್ಗೆ ಮಾತಾಡ್ತಾ ಇದ್ವಿ, ಹಾಗೆ ಈ ಕೋವಿಡ್-19 ಎನ್ನುವಂತಹ ವೈರಸ್ ಬಗ್ಗೆ ಕೂಡ ನೀವು ತಿಳಿಸ್ಕೊಟ್ರಿ, ಹೇಗೆ ಅದು ಉಂಟಾಯಿತು ಅನ್ನುವಂಥದ್ದು. ಜಗತ್ತಿನಲ್ಲಿ ಈಗ ಇದು ಇಷ್ಟರ ಮಟ್ಟಿಗೆ ನಮ್ಮನ್ನು ಕಾಡ್ತಾ ಇದೆ. ಆದರೆ ಹಾಗೆ ನೋಡ್ತಾ ಹೋದರೆ ಮಾನವ ಇತಿಹಾಸವನ್ನು ಗಮನಿಸಿದಾಗ ಸಾಕಷ್ಟು ರೀತಿಯ ವೈರಸ್ಗಳು ಸಾಕಷ್ಟು ಜನರನ್ನು ಬಲಿ ತೆಗೆದುಕೊಂಡಿದೆ, ಸಾಕಷ್ಟು ತೊಂದರೆಯನ್ನು ಉಂಟು ಮಾಡಿದೆ. ಕೆಲವು ಮುಖ್ಯವಾದ ಅಪಾಯಕಾರಿ ವೈರಸ್ಸನ್ನು ಹೆಸರಿಸಲಿಕ್ಕೆ ಆಗುತ್ತಾ? ಈ ಒಂದು 100 ವರ್ಷ ಹಿಂದಕ್ಕೆ ಹೋಗೋಣ. ಭಾಳ ದೊಡ್ಡ ಪರಿಣಾಮ ಇದ್ದಂಥ ಒಂದು ಕಾಯಿಲೆ ಅಂತ ಹೇಳಿದ್ರೆ ಸ್ಪ್ಯಾನಿಷ್ ಫ್ಲೂ ಅಂತ 1918 ಬಂದಿತ್ತು. ಅದು ಒಂದು ನೆಗಡಿ ಅಂತ ಉಂಟು ಮಾಡುವ ಕಾಯಿಲೆ. ನನ್ನ ಹತ್ರ ಒಂದು ವಿಜುವಲ್ ಇದೆ, ಅದರಲ್ಲಿ ನಾವು ಇತಿಹಾಸದಲ್ಲಿ ಎಷ್ಟು ಜನ ತೀರ್ಕೊಂಡಿದ್ದಾರೆ ವೈರಸ್ ಕಾಯಿಲೆಗಳಿಂದ ಅಂತ ತೋರಿಸುತ್ತೆ ಅದು. ಈ ಒಂದು ದೀಸ್ ಆರ್ ದ ಟೂಮ್ ಸ್ಟೋನ್ಸ್ ಆಫ್ ವೈರಲ್ ಪ್ಯಾಂಡಮಿಕ್ಸ್. ಈ ಸ್ಪ್ಯಾನಿಷ್ ಫ್ಲೂ ಅಲ್ಲಿ ಸುಮಾರು 50 ಕೋಟಿಗೆ ಮೇಲೆ ಜನ ತೀರೋದ್ರು. ಅದು 1918. 1918 ನೀವು ನೋಡ್ತಾ ಬಂದರೆ ಹಲವಾರು ವೈರಸ್ ಪ್ಯಾಂಡಮಿಕ್ಸ್ ಬಂದಿದ್ದಾವೆ. ಸ್ಪ್ಯಾನಿಷ್ ಫ್ಲೂ ಆಯಿತು, ಹಾಂಗ್ಕಾಂಗ್ ಫ್ಲೂ ಆಯಿತು, ಮತ್ತು ಹೆಮರಾಜಿಕ್ ಫೀವರ್ ಎಬೋಲಾ ಅಂತ ಒಂದು 78 ಬಂತು, ಮತ್ತು ಪುನಃ 2014 ಬಂತು. ಇದಲ್ಲದೆ 1980 HIV ಪ್ಯಾಂಡಮಿಕ್ ಬಂತು. ಸ್ಮಾಲ್ ಪಾಕ್ಸ್ ಅನ್ನೋದು ಸಾಕಷ್ಟು ಸ್ಪ್ರೆಡ್ ಆಗಿ ಸುಮಾರು ಜನ ತೀರೋದ್ರು. ಆದರೆ ಗುಡ್ ನ್ಯೂಸ್ ಇಸ್ ವಿ ಕಾನ್ಕರ್ಡ್ ಸ್ಮಾಲ್ ಪಾಕ್ಸ್. ಪೋಲಿಯೋ ಅನ್ನೋದು ಇತ್ತೀಚೆಗೆ ತನಕ ನಮ್ಮ ಮಧ್ಯದಲ್ಲಿತ್ತು. 2009 ನಮಗೆ ಸ್ವೈನ್ ಫ್ಲೂ ಬಂತು. 14 ಝೀಕಾ ವೈರಸ್ ನಮ್ಮ ದೇಶಕ್ಕೆ ಬರಲಿಲ್ಲ, ಆದ್ರೇನು ಜಗತ್ತಲ್ಲಿ ಹಲವಾರು ದೇಶಗಳಲ್ಲಿ ಸ್ಪ್ರೆಡ್ ಆಗಿ ಸುಮಾರು ಇಟ್ ಕಾಸ್ಟ್ ಲಾಟ್ ಆಫ್ ಮಾರ್ಬಿಡಿಟಿ. ಆ್ಯಂಡ್ 2019-20 ಕೋವಿಡ್-19. ಸೊ ನೀವು ಇತಿಹಾಸ ಪುಟಗಳನ್ನು ನೋಡಿದ್ರೆ ದೇರ್ ಆರ್ ನಂಬರ್ ಆಫ್ ಡಿಸೀಸಸ್ ವಿಚ್ ಹ್ಯಾವ್ ಕ್ಲೇಮ್ಡ್ millions of lives due to viral pandemics and epidemics. ಮುಂದಿನ ಕರೆ ಇಂದಿರಾನಗರದಿಂದ ಸುಧಾ ಅವರದ್ದು. ಹಲೋ ಸುಧಾ ಅವರೇ, ನಮಸ್ತೆ. ನಮಸ್ತೆ ಮೇಡಮ್. ಪ್ರಶ್ನೆ ಕೇಳಿಮಾ? ಹೇಳಿ ಮೇಡಮ್. ಪ್ರಶ್ನೆ ಕೇಳಿ. ನಿಮ್ಮ ಟಿವಿ ವಾಲ್ಯೂಮ್ ಅನ್ನ ಕಡಿಮೆ ಮಾಡಿ ಪ್ರಶ್ನೆಯನ್ನ ಕೇಳ್ತಾ ಹೋಗಿ.
ಓಕೆ ಮೇಡಮ್. ನಮಸ್ತೆ ಸರ್. ನಮಸ್ತೆ. ಸರ್ ಈಗ 6 months ಬ್ಯಾಕ್ ಹ್ಞೂ ಸರ್ 6 months ಬ್ಯಾಕ್ ನನ್ನ ಹಸ್ಬೆಂಡ್ ಬಂದಿತ್ತು ಸರ್ ಇದು ಕರೋನಾ. ಆಹಾ. ಹೇಳಿಮ್ಮ. ಹೇಳಿ. ಸುಧಾ ಅವರೇ, ನಾವು ಮಾತಾಡೋದು ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಮಾತಾಡ್ತಿದ್ದೆ ಮೇಡಮ್. ಅವ್ರು ಫಸ್ಟ್ ಬೇಗ ಅಡ್ಮಿಟ್ ಮಾಡಿದ್ರು ಸರ್ ಅವ್ರನ್ನ. ಹಾಂ ಅವ್ರಿಗೆ ಕ್ಯೂರ್ ಆಯ್ತು, ಅಂದ್ರೆ 30% ಇದೆ ಅಂತ ಹೇಳಿದ್ರು. ಹಾಂ ಅವ್ರಿಗೆ ಕ್ಯೂರ್ ಆಯ್ತು, ಮತ್ತೆ ಬಂದ್ರು. ಹಾಂ ಈಗ ಏನಂತಾರೆ, ಹೊರಗಡೆ ಎಲ್ಲ ಓಡಾಡ್ತಾರೆ ಬಿಸ್ನೆಸ್ ಇರೋದ್ರಿಂದ. ಹಾಂ ಅವ್ರು ಏನಂತಾರೆ, ಈ ತಿರ್ಗಾ ಕರೋನಾ ಬರುತ್ತೆ, ನೀವು ಮನೇಲೇ ಇರಿ ಅಂದ್ರೆ ಇವ್ರಿಗೆ ಸ್ವಲ್ಪ ಭಯ ಸಹ. ಹಾಂ ಸೊ ಹಂಗಾಗಿ ಬಂದವ್ರಿಗೆ ಮತ್ತೆ ಕರೋನಾ ಬರುತ್ತಾ ಏನು ಅಂತ ನನ್ನ ಪ್ರಶ್ನೆ. ಸಾಮಾನ್ಯವಾಗಿ ಬಂದವರಿಗೆ ಕೊರೋನಾ ಬರೋದಿಲ್ಲ, ಆದರೆ ಬರಲ್ಲ ಅಂತಾನೂ ಕಡ್ಡಾಯವಾಗಿ ಹೇಳಂಗಿಲ್ಲ. ರೀಇನ್ಫೆಕ್ಷನ್ ಅನ್ನೋದು ಬರ್ಬೋದು, ಸುಮಾರು 10 to 20% ಮ್ಯಾಕ್ಸಿಮಮ್ ರೀಇನ್ಫೆಕ್ಷನ್ ಬರ್ಬೋದು. ಅವರಿಗೆ ವಯಸ್ಸೆಷ್ಟು? ಅವರು 45 ವಯಸ್ಸು ಮೇಲ್ಪಟ್ಟವರಾಗಿದ್ದರೆ ಖಂಡಿತ ಲಸಿಕೆ ಪಡಿಬೇಕು, ಅದರಿಂದ ಅವರು ಸುರಕ್ಷಿತವಾಗಿ ಇರ್ಬೋದು. ಆವಾಗ ಈ ಒಂದು ಭಯ ಕಮ್ಮಿ ಆಗುತ್ತೆ. ಡಾಕ್ಟ್ರೆ, ಆದರೆ ಸಾಮಾನ್ಯವಾಗಿ ಈ ವೈರಸ್ ಇನ್ಫೆಕ್ಷನ್ ಏನಿರುತ್ತೆ, ವೈರಲ್ ಇನ್ಫೆಕ್ಷನ್ಗಳು ಬಂದಾಗ ಅದು ಒಂದ್ಸಲ ಬಂದರೆ ಮತ್ತೆ ಬರಲ್ಲ ಅಂತ ಹೇಳ್ತಾರಲ್ಲ, ಅದು ಈ COVID-19ಕ್ಕೆ ಅನ್ವಯ ಆಗೋದಿಲ್ವಾ? ಸಾಧಾರಣವಾಗಿ ನೀವು ಹೇಳೋದು ಸರಿ, ಬಟ್ ಹಲವಾರು ವೈರಸ್ ಕಾಯಿಲೆಗಳಲ್ಲಿ ಒಂದು ಸಾರಿ ಬಂದರೆ ಮತ್ತೆ ಬರೋ ಚಾನ್ಸಸ್ ಇದೆ. ಇದಕ್ಕೆ ಹಲವಾರು ಕಾರಣಗಳಿದೆ. ಒಂದು, ವೈರಸ್ಗಳು ತನ್ನ ರೂಪವನ್ನು ತಾವು ಬದಲಾಯಿಸಿಕೊಳ್ಳುತ್ತೆ. ರೂಪಾಂತರ ವೈರಸ್ ಅಂತ ಇತ್ತೀಚೆಗೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಮಾಧ್ಯಮದಲ್ಲೆಲ್ಲ ಕೇಳಿ. ಸೊ ಈ ವೈರಸ್ಸನ್ನು ಆ ಥರ ತನ್ನ ರೂಪಾಂತರ ಬದಲಾಯಿಸ್ಕೊಳ್ತಾ ಇದೆ. ಆದ್ದರಿಂದ ಲಸಿಕೆ ಪಡೆದರೆ ಇವಾಗ ನಾವು ಹೇಳೋದು ನಮಗೆ ಇರೋ ತಿಳುವಳಿಕೆ ಪ್ರಕಾರ ಸುಮಾರು 1 ವರ್ಷ ಕಾಲಕ್ಕೆ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ ಅಂತ. ಅದಾದ ಮೇಲೇನು ಇರುತ್ತಾ ಅನ್ನೋದು ಇನ್ನೂ ನಾವು ಲಸಿಕೆ ತಯಾರು ಮಾಡಿ 6 ತಿಂಗಳಾಗಿರಲಿಲ್ಲ, ಹೇಳೋದು ಭಾಳ ಕಷ್ಟ. ಈಗ ನೀವು ಹೇಳಿದ್ರಿ ವುಹಾನ್ ಪ್ರಾಂತ್ಯದಲ್ಲಿ ಶುರುವಾಯಿತು ಇದು ಅಂತ. ಆದರೆ ನಮ್ಮ ಜಗತ್ತು ಎಷ್ಟು ವಿಶಾಲವಾಗಿದೆ, ಎಲ್ಲ ಕಡೆ ಇದು ಹಬ್ಬ ಬಿಡುತ್ತಲ್ಲ, ಇಷ್ಟು ಒಂದು ಕಡಿಮೆ ಸಮಯದಲ್ಲಿ ಹೇಗೆ ವೈರಸ್ಗಳು ಆ ರೀತಿ ಆಗುತ್ತೆ? ವೈರಸ್ಗಳು ಅವಾಗ ತಾನಾಗಿ ಅವು ಒಬ್ಬರಿಂದ ಒಬ್ಬರಿಗೆ ಹರಡೋ ಆ ಶಕ್ತಿ ದೇವರು ಕೊಟ್ಟಿಲ್ಲ. ಇದು ಮನುಷ್ಯರು ಅವ್ರ ಚಟುವಟಿಕೆಗಳಿಗೆ, ಅವ್ರ ನಡವಳಿಕೆಗಳಿಂದ ಒಬ್ಬರಿಂದ ಒಬ್ಬರಿಗೆ ಇದು ತಗುಲ್ಕೊಳ್ತಾ ಇದೆ. ದಿಸ್ ಇಸ್ ಕಾಲ್ಡ್ ದ ಜೆಟ್ ಏಜ್. ಜಗತ್ತಲ್ಲಿ ಎಲ್ಲೇ ಒಂದು ಹೊಸ ರೋಗ ಬಂದ್ರೇನು 6 ವಾರದೊಳಗೆ ಇಡೀ ಜಗತ್ತಿಗೆ ಇದು ಸ್ಪ್ರೆಡ್ ಆಗಬಹುದು. ಯಾಕೆ 6 ವಾರ? 1 ವಾರದಲ್ಲಿ SARS-CoV-1 2002 ಅಲ್ಲಿ ಬಂತು ಫಸ್ಟು. ಅದೂ ಚೈನಾ ಅಲ್ಲಿ ಗ್ವಾಂಗ್ಡಾಂಗ್ ಪ್ರಾವಿನ್ಸಲ್ಲಿ ಒಂದು ಹೋಟೆಲಲ್ಲಿ ಫಸ್ಟ್ ಒಬ್ಬ ವ್ಯಕ್ತಿಗೆ ಬಂದಿತ್ತು. ಆ ಹೋಟೆಲ್ ಲಾಬಿಯಲ್ಲಿ ಅವರು ಸುಮಾರು ಜನ ಜೊತೆಗೆ ಸಂಪರ್ಕ ಇಟ್ಕೊಂಡು ಮಾತಾಡ್ಕೊಂಡಿದ್ರು. 1 ವಾರದಲ್ಲಿ 12 ದೇಶಗಳಿಗೆ ಹೋಯಿತು. ಯಾಕಂದರೆ ಅದು ದೇರ್ ವರ್ ಪೀಪಲ್ ಫ್ರಮ್ 12 ಡಿಫರೆಂಟ್ ಕಂಟ್ರೀಸ್ ಇನ್ ದಟ್ ಲಾಬಿ. ಸೊ ಇದು 1 ವಾರದಲ್ಲಿ ಕೆನಡಾ, ಅಮೆರಿಕಾ, ಸಿಂಗಪೂರ್, ವಿಯೆಟ್ನಾಂ, ಜರ್ಮನಿ, ಯುರೋಪಲ್ಲಿ ಹಲವಾರು ದೇಶಗಳಿಗೆ ಹೊರಟೋಯ್ತು. ಸೊ ದಿಸ್ ಇಸ್ ಎ ಜೆಟ್ ಏಜ್. ಸೊ ವೈರಸಸ್ ವಿಲ್ ಬಿ ಟ್ರಾನ್ಸ್ಮಿಟೆಡ್ ವೆರಿ ಫಾಸ್ಟ್ ಅಕ್ರಾಸ್ ದ ಗ್ಲೋಬ್. ಹೇಗೆ ಸುದ್ದಿ ಅನ್ನುವಂಥದ್ದು ನಾವು ಇಡೀ ಜಗತ್ತು ನಮ್ಮ ಕೈಯಲ್ಲಿದೆ ಅಂತ ನಾವು ಹೇಗೆ ಹೇಳ್ತೀವಿ, ಈಗ ರೋಗಗಳ ವಿಷಯಕ್ಕೆ ಬಂದರೂ ಕೂಡ ಹಾಗೇನೆ, ಎಲ್ಲಿಂದ ಎಲ್ಲಿಗೂ ಕೂಡ ಹರಡುವಂತ. ಐ ಓನ್ಲಿ ಹೋಪ್ ಇಟ್ ಡಸಂಟ್ ಸ್ಪ್ರೆಡ್ ಥ್ರೂ ವಾಟ್ಸ್ಆ್ಯಪ್ ಅಂಡ್ ಅದರ್ ಸೋಷಿಯಲ್ ಮೀಡಿಯಾ. ಖಂಡಿತ ಸಾಮಾಜಿಕ ಮಾಧ್ಯಮಗಳಿಂದ ಅದೊಂದು ಆಗದೇ ಇರಲಿ ಅಂತ ನಾವೆಲ್ಲರೂ ಪ್ರಾರ್ಥನೆಯನ್ನ ಮಾಡೋಣ. ಮುಂದಿನ ಕರೆ ಕೃಷ್ಣಪ್ಪ ಅವರದ್ದು. ಹಲೋ ಹಲೋ ಕೃಷ್ಣಪ್ಪ ಅವರೇ, ನಮಸ್ತೆ. ಪ್ರಶ್ನೆಯನ್ನ ಕೇಳಿ. ನಮಸ್ತೆ ಮೇಡಮ್. ನಮಸ್ತೆ. ಡಾಕ್ಟರ್ ಅವ್ರಿಗೆ ಒಂದು ಸಿಂಪಲ್ ಕ್ವಶನ್ ಇದೆ ಮೇಡಮ್. ಹೇಳಿ. COVID-19 ಅಲ್ಲಿ ಡೆತ್ ಆಗ್ತಾರೆ, ಸತ್ತು ಹೋಗ್ತಾರೆ ಅಂತ, ಅವ್ರಿಗೆ PM ಮಾಡಿಸಲ್ಲ ಯಾಕೆ ಅಂತ ಮೇಡಮ್? ಯಾಕೆ ಪೋಸ್ಟ್ಮಾರ್ಟಮ್ ಮಾಡಲ್ಲ ಅಂದರೆ, ಪೋಸ್ಟ್ಮಾರ್ಟಮ್ ಮಾಡೋಕ್ಕೆ ಸೇಫ್ಟಿ ಪ್ರಿಕಾಷನ್ಸು ಪ್ಲಸ್ ಸ್ಪೆಷಲ್ ಫೆಸಿಲಿಟೀಸ್ ಬೇಕು. ಅಂಥ ಪೋಸ್ಟ್ಮಾರ್ಟಮ್ ರೂಮ್ಸು ಭಾಳ ಕಮ್ಮಿ ಇದೆ. ಇವಾಗ ಬರೀ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಡೆಲ್ಲಿಯಲ್ಲಿ ಮಾತ್ರ ಬಯೋಸೇಫ್ಟಿ ಲೆವೆಲ್ 3 ಪೋಸ್ಟ್ಮಾರ್ಟಮ್ ಫೆಸಿಲಿಟಿ ಇದೆ. ಅದರಿಂದ ಪೋಸ್ಟ್ಮಾರ್ಟಮ್ ಮಾಡೋರಿಗೆ ತೊಂದರೆ ಆಗುತ್ತೆ. ಅದಲ್ಲದೆ ಆ ಇಡೀ ಪೋಸ್ಟ್ಮಾರ್ಟಮ್ ರೂಮಲ್ಲಿ
ವೈರಸ್ಗಳು ಸ್ಪ್ರೆಡ್ ಆಗೋದ್ರಿಂದ ಅದಕ್ಕೋಸ್ಕರ ಪೋಸ್ಟ್ಮಾರ್ಟಮ್ ಮಾಡೋದು ಸಾಧ್ಯ ಇಲ್ಲ. ಸಾಮಾನ್ಯ ಮೆಡಿಕಲ್ ಕಾಲೇಜಲ್ಲಿ ಆಸ್ಪತ್ರೆಯಲ್ಲಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ಒಂದು ಸಾಂಕ್ರಾಮಿಕವನ್ನು ತಡಿಲಿಕ್ಕಾಗಿ ನಮ್ಮ ಸರ್ಕಾರದಿಂದ ಲಾಕ್ಡೌನನ್ನು ಘೋಷಿಸಲಾಗಿತ್ತು. ಇನ್ನೂ ಪರಿಸ್ಥಿತಿ ಹೆಚ್ಚಾದರೆ ಈಗಲೂ ಕೂಡ ಮಾಡುವಂತಹ ಸಾಧ್ಯತೆ ಇದೆ, ಕಠಿಣ ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ ಅಂತ ಕೂಡ ಹೇಳಲಾಗಿದೆ. ಈ ಲಾಕ್ಡೌನ್ ಮಾಡೋದ್ರಿಂದ ಈ ಒಂದು ನೀವಂದ್ರಲ್ಲ ಜೆಟ್ ಏಜಲ್ಲಿ ನಾವು ಇದೀವಿ ತಕ್ಷಣ ಹರಡುತ್ತೆ ಅಂತ ಹೇಳಿ, ಅದು ಹೇಗೆ ಕಡಿಮೆ ಆಗಲಿಕ್ಕೆ ಸಾಧ್ಯ? ಅದರ ಪ್ರಾಮುಖ್ಯತೆ ಏನು? ಈಗ ಹೋದ ವರ್ಷ ನಾವು ಲಾಕ್ಡೌನ್ ಮಾಡಿದ್ದರಿಂದ ಲಾಭ ಏನು ಅಂತ ಕೇಳ್ತಾರೆ. ಜನ ಸಂಪರ್ಕ ಕಮ್ಮಿ ಆಗುತ್ತೆ, ಒಬ್ಬರನ್ನೊಬ್ಬರು ಮೀಟ್ ಮಾಡೋದು ಕಮ್ಮಿ ಆಗುತ್ತೆ, ಅವ್ರವ್ರ ಮನೆಗಳಲ್ಲಿರ್ತಾರೆ. ಜನಸಂಖ್ಯೆ ಹೆಚ್ಚು ಜನ ಸೇರೋ ಒಂದು ಅವಕಾಶ ಕಮ್ಮಿ ಆಗುತ್ತೆ. ಕ್ರೌಡ್ಸ್ ವಿಲ್ ಬಿ ಲಿಮಿಟೆಡ್. ಕ್ಲೋಸ್ಡ್ ಸ್ಪೇಸಸ್ಗೆ ಹೋಗೋದು ಕಮ್ಮಿ ಆಗುತ್ತೆ. ಈಗಾಗಲೇ ನಮಗೆ ಕೋವಿಡ್-19 ಬಗ್ಗೆ ಸಾಕಷ್ಟು ತಿಳುವಳಿಕೆ ಇದೆ. ಯು ನೀಡ್ ಮ್ಯಾನ್ ಟು ಮ್ಯಾನ್ ಕಾಂಟ್ಯಾಕ್ಟ್ ಲೆಸ್ ದೆನ್ 1 ಮೀಟರ್. ಎರಡನೇದು ಕ್ಲೋಸ್ಡ್ ಸ್ಪೇಸ್, ಮುಚ್ಚಿಟ್ಟಿರೋ ಒಂದು ಜಾಗ, ಗಾಳಿ ಆಡದೇ ಇರೋವಂಥ ಜಾಗಗಳಲ್ಲಿ ಕ್ಲೋಸ್ಡ್ ಸ್ಪೇಸಸ್ ವಿಚ್ ಆರ್ ನಾಟ್ ವೆಂಟಿಲೇಟೆಡ್, ಅಲ್ಲಿ ಹೆಚ್ಚು ಒಬ್ಬರಿಂದ ಒಬ್ರಿಗೆ ಹರಡುತ್ತೆ. ಈ ಒಂದು ಸನ್ನಿವೇಶಗಳೆಲ್ಲ ಇರೋಲ್ಲ ನೀವು ಲಾಕ್ಡೌನ್ ಮಾಡಿದ್ರೆ. ಅದರಿಂದ ಈ ರೋಗ ಹರಡೋದು ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರನೇ ಲಾಕ್ಡೌನ್ ಮಾಡಿದರೆ ಬೇರೆ ಡಿಸಡ್ವಾಂಟೇಜಸ್ಸನ್ನು ನಾವು ನೋಡಿದ್ವಿ. ಆರ್ಥಿಕ ಪರಿಸ್ಥಿತಿ ಪ್ಲಸ್ ಮೆಂಟಲ್ ಹೆಲ್ತ್ ಇಶ್ಯೂಸ್ ಪ್ಲಸ್ ಮೈಗ್ರೆಂಟ್ಸು, ಪಾಪ ಬೇರೆ ಊರಿಂದ ಬಂದು ಇನ್ನೊಂದು ಊರಲ್ಲಿ ಕೆಲಸ ಮಾಡೋರಿಗೆ ಅವರು ವಾಪಸ್ ಹೋಗೋಕ್ಕೆ ತುಂಬ ತೊಂದರೆ ಆಯಿತು. ಸೊ ದೇರ್ ಆರ್ ಬೋತ್ ಸೈಡ್ಸ್ ಆಫ್ ಲಾಕ್ಡೌನ್ ಇಸ್ ಅನ್ ಎಕ್ಸ್ಟ್ರೀಮ್ ಸ್ಟೆಪ್. ಇವಾಗಲೂ ಈ ರೋಗ ಹರಡೋ ಆ ಒಂದು ಸ್ಪೀಡ್ ನೋಡಿದ್ರೆ ಮುಂದೆ ಲಾಕ್ಡೌನ್ ಮಾಡಬೇಕಾ ಅನ್ನೋ ಒಂದು ಪ್ರಶ್ನೆ ಬರ್ತಾ ಇದೆ. ಆದರೆ ಇದು ಬೇಡ ಅಂದರೆ ಇದನ್ನು ತಡೆಗಟ್ಟೋದು ನಮ್ಮ ಕೈಯಲ್ಲಿದೆ, ಸಾರ್ವಜನಿಕ ಕೈಯಲ್ಲಿದೆ, ಸರ್ಕಾರ ಕೈಯಲ್ಲಿ ಇಲ್ಲ. ಸೊ ಎಲ್ಲರೂ ಇದಕ್ಕೆ ಸಹಕರಿಸಿದ್ರೆ ನಾವು ಇದನ್ನು ತಡೆಗಟ್ಬೋದು. ಮುಂದಿನ ಕರೆ ಚಂದ್ರು ಅವರದ್ದು. ಹಲೋ ಚಂದ್ರು ಅವರೇ, ಪೀಣ್ಯ 2ನೇ ಹಂತದಿಂದ ಕರೆಯನ್ನ ಮಾಡಿದ್ದೀರಿ, ಪ್ರಶ್ನೆಯನ್ನ ಕೇಳಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಅದು ಇವಾಗ ದೊಡ್ಡವರಿಗೆಲ್ಲ ಲಸಿಕೆ ಹಾಕ್ತಿದ್ದಾರೆ 45 ಏಜ್ ಮೇಲೆ. ಹೌದು. ಈ ಸಣ್ಣ ಮಕ್ಕಳುಗಳು ಅಂದ್ರೆ ಒಂದು 10 ಇಯರ್ಸ್ ಒಳಗಡೆ ಇರೋರಿಗೆ ಅವ್ರಿಗೆಲ್ಲ ಹೆಂಗೆ ಸರ್? ಇವಾಗ ನೋಡಿ, ಈ ಲಸಿಕೆ ತಯಾರು ಮಾಡಿದ್ದು ಭಾಳ ಬೇಗ ತಯಾರು ಮಾಡಿದ್ರು. ಆ ಬೇಗ ತಯಾರು ಮಾಡಿ ಅದನ್ನು ಟೆಸ್ಟ್ ಮಾಡುವಾಗ ಇದನ್ನು ಮಕ್ಕಳ ಮೇಲೆ ಟೆಸ್ಟ್ ಮಾಡಿ ಇರಲಿಲ್ಲ. ಅದಕ್ಕೋಸ್ಕರ ಮಕ್ಕಳಿಗೆ ಇನ್ನೂ ಲೈಸೆನ್ಸ್ ಕೊಟ್ಟಿಲ್ಲ. ಇವಾಗ 1-2-3 ತಿಂಗಳಲ್ಲಿ ಹಲವಾರು ಜಾಗಗಳಲ್ಲಿ ಇಡೀ ಜಗತ್ತಲ್ಲಿ ಮಕ್ಕಳ ಮೇಲೆ ಈ ಲಸಿಕೆಯನ್ನು ಟೆಸ್ಟ್ ಮಾಡ್ತಾ ಇದ್ದಾರೆ. ನಮಗೆ ಗೊತ್ತಿದ್ದಂಗೆ ಏನು ಮಕ್ಕಳ ಮೇಲೆ ಏನು ಪರಿಣಾಮ ಇರಲ್ಲ, ಈ ಲಸಿಕೆಯಿಂದ ಏನು ಸೈಡ್ ಎಫೆಕ್ಟ್ಸ್ ಇರಲ್ಲ. ಆದ್ರೇನು ವಿತೌಟ್ ಡೇಟಾ, ವಿತೌಟ್ ಸೇಫ್ಟಿ ಇದನ್ನು ನಾವು ಲೈಸೆನ್ಸ್ ಮಾಡಬಾರ್ದು ಅನ್ನೋದು ಒಂದು ಪದ್ಧತಿ. ಅದರಿಂದ ಮಕ್ಕಳಿಗೂ ಇನ್ನೊಂದು 2-3 ತಿಂಗಳಲ್ಲಿ ಈ ಲಸಿಕೆ ಯೂಸ್ ಮಾಡ್ಬೋದು ಅಂತ ಒಂದು ಪರ್ಮಿಷನ್ ಕೊಡ್ತಾರೆ ಅಂತ ನನಗೆ ಭರವಸೆ ಇದೆ. ಈಗ ಈ ಕೋವಿಡ್-19 ಅನ್ನುವಂತಹ ಒಂದು ವೈರಲ್ ಇನ್ಫೆಕ್ಷನ್ ಏನಿದೆ, ಇದಕ್ಕೆ ಯಾವುದೇ ಖಚಿತವಾದಂತಹ ಚಿಕಿತ್ಸೆ ಇಲ್ಲ ಅನ್ನೋದು ಗೊತ್ತಾಗಿದೆ. ಆದರೆ ಲಸಿಕೆ ಅನ್ನುವಂಥದ್ದೇನಿದೆ, ಇದು ಒಂದು ಅತ್ಯಂತ ಇಫೆಕ್ಟಿವ್ ಮೀನ್ಸ್ ಟು ಪ್ರಿವೆಂಟ್ ಇಟ್ ಅಂತ ಹೇಳಲಾಗುತ್ತೆ, ಪರಿಣಾಮಕಾರಿಯಾದಂತಹ ವಿಧಾನ. ಈ ಲಸಿಕೆ ಅನ್ನೋದು ಯಾವ ರೀತಿ ಕೆಲಸ ಮಾಡುತ್ತೆ ಡಾಕ್ಟರ್? ಲಸಿಕೆ ಅನ್ನೋದು ನಮಗೆ ಸೋಂಕು ತಗುಲ್ಕೊಂಡ್ರೆ ನಮ್ಮ ದೇಹದಲ್ಲಿ ತಡೆಯೋ ಶಕ್ತಿ ಯಾವ ರೀತಿ ನಮ್ಮನ್ನ ಸುರಕ್ಷಿತವಾಗಿ ಇಟ್ಕೊಳ್ಳುತ್ತೋ ಅದನ್ನು ಮಿಮಿಕ್ ಮಾಡ್ತೀವಿ ನಾವು. ಏನಾಗುತ್ತೆ ಅಂದರೆ ಆರ್ಟಿಫಿಷಿಯಲ್ ಆಗಿ ನಾವು ವೈರಸ್ಸು ಇನ್ಯಾಕ್ಟಿವೇಟ್ ಮಾಡಿ, ಅಂದರೆ ವೈರಸ್ ಶಕ್ತಿನ ತೆಗೆದುಬಿಟ್ಟು ಕೆಮಿಕಲಿ ಇನ್ಯಾಕ್ಟಿವೇಟ್ ಮಾಡಿ ಅದನ್ನು ಕೊಟ್ಟರೆ ನಮ್ಮ ದೇಹದ ಬಿಳಿ ರಕ್ತ ಕಣಗಳು ಇದನ್ನು ರೆಕಗ್ನೈಸ್ ಮಾಡಿ ಅದಕ್ಕೆ ಬೇಕಾಗಿರೋ ಪ್ರತಿರೋಧಕ ಅಂತ ಆ್ಯಂಟಿಬಾಡೀಸ್ನ ಪ್ರೊಡ್ಯೂಸ್ ಮಾಡೋದು, ಅಥವಾ ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ ಅಂತ ಹೇಳ್ತೀವಿ, ಅಂಥದ್ದು ಒಂದು ನಮ್ಮ ಡಿಫೆನ್ಸ್ ಸಿಸ್ಟಮ್ ಅದಕ್ಕೆ ರೆಡಿ ಆಗುತ್ತೆ. ಸೊ ಇದರಿಂದ ಲಾಭ ಏನು ಅಂದರೆ, ಪುನಃ ನಮಗೆ ಈ ಸೋಂಕು ತಗುಲ್ಕೊಂಡ್ರೆ ಆವಾಗ ತಕ್ಷಣ ಈ ಬಿಳಿ ರಕ್ತ ಕಣಗಳು ದೇ ವಿಲ್ ರೆಕಗ್ನೈಸ್ ಎ ಫಾರಿನ್ ಇನ್ವೇಡರ್ ಆ್ಯಂಡ್ ಇಮಿಡಿಯೇಟ್ಲಿ ಅದನ್ನು ನ್ಯೂಟ್ರಲೈಸ್ ಮಾಡುತ್ತೆ. ಈ ರೀತಿಯೇ ಲಸಿಕೆಗಳು ಕೆಲಸ ಮಾಡೋದು. ಬೆಳಗಾವಿಯಿಂದ ಶಿವಾನಂದ ಅನ್ನೋರು ಕರೆ ಮಾಡಿದ್ದಾರೆ. ಹಲೋ
ನಮಸ್ಕಾರ ಮೇಡಮ್. ನಮಸ್ತೆ, ಪ್ರಶ್ನೆ ಕೇಳಿ. ನಾನು ಬೆಳಗಾವಿ ಜಿಲ್ಲೆಯಿಂದ ಶಿವಾನಂದ ಮಾತಾಡ್ತಾ ಇದ್ದೇನೆ. ಹೇಳಿ. ನಮಸ್ಕಾರ ಸರ್. ಸರ್ ಈಗ ರೀ ಎಲ್ಲರೂ ನಮ್ಮ ಆರೋಗ್ಯ ಚೆನ್ನಾಗಿದೆ ಅಂತ ಹೇಳ್ತಾರೆ. ನಮಗೆ BP ಇಲ್ಲ, ಶುಗರ್ ಇಲ್ಲ, ಏನೂ ಇಲ್ಲ, ಆರೋಗ್ಯ ಚೆನ್ನಾಗಿದೆ ಅಂತ ಹೇಳ್ತಾರೆ. ಆದ್ರೂ ಕೂಡ ತಮ್ಮ ಆರೋಗ್ಯ ಸರಿ ಇದೆ ಅಂತ ಹೇಳಿ ಎಷ್ಟು ದಿನಗಳಲ್ಲಿ ನಾವು ಯಾವ ರೀತಿ ತಪಾಸಣೆಗಳನ್ನು ಮಾಡಬೇಕು, ಪರೀಕ್ಷಿಸಿಕೊಳ್ಳಬೇಕು? ಮತ್ತು ಸರ್ ಈಗ ಕೋವಿಡ್ ಲಸಿಕೆಯನ್ನು ನಾವು ಪಡೆದ ನಂತರ ನಾವು ಕಂಪಲ್ಸರಿ ವಿಶ್ರಾಂತಿ ಎಷ್ಟು ದಿನ ಪಡಿಬೇಕು ಅಥವಾ ಕೆಲಸಕ್ಕೆ ಹೋಗಕ್ಕೆ ನಡೀತಿತ್ತು ಸರ್ ಅಂತ ನನ್ನ ಪ್ರಶ್ನೆ ಸರ್. ಮೊದಲನೇ ಪ್ರಶ್ನೆಗೆ ಉತ್ತರ, 35 ವಯಸ್ಸು ಆದಮೇಲೆ ವರ್ಷಕ್ಕೆ ಒಂದು ಬಾರಿ ತಪಾಸಣೆ ಮಾಡಿಕೊಂಡ್ರು, ಜನರಲ್ ಹೆಲ್ತ್ ಚೆಕಪ್ ಮಾಡಿಕೊಂಡ್ರೆ ಒಳ್ಳೆಯದು. ಬಿಟ್ವೀನ್ 20 and 35 ಎಲ್ಲರೂ ಸಾಧಾರಣವಾಗಿ ಆರೋಗ್ಯ ತೊಂದರೆಗಳು ಬರೋದು ಭಾಳ ಅಪರೂಪ. ಅದರಿಂದ 35 ಮೇಲೆ ರಕ್ತ ಒತ್ತಡ, ಸಕ್ಕರೆ ವ್ಯಾಧಿ ಮತ್ತು ಎದೆ ರೋಗಗಳು ಇದೆಲ್ಲ ಬರೋದು ಸಾಧ್ಯತೆ ಹೆಚ್ಚು. ಅದರಿಂದ ವರ್ಷಕ್ಕೆ ಒಂದು ಬಾರಿ ನೀವು ತಪಾಸಣೆ ಮಾಡಿಕೊಂಡು ಹೆಲ್ತ್ ಚೆಕಪ್ ಮಾಡಿಕೊಳ್ಳಿ. ಎರಡನೇದು ನೀವು ಕೇಳಿದ್ರಿ ಲಸಿಕೆ ಪಡೆದ ಮೇಲೆ ಎಷ್ಟು ದಿನ ರೆಸ್ಟ್ ತೊಗೋಬೇಕು ಅಂತ. 1 ದಿನ ಬೇಕಾದರೆ ರೆಸ್ಟ್ ತೊಗೊಳ್ಳಿ. ಈ ಲಸಿಕೆಯಿಂದ ತೊಂದರೆಗಳು ಭಾಳ ಅಪರೂಪ ಬರೋದು. ಲಸಿಕೆಯಿಂದ ಬರೋ ತೊಂದರೆಗಳು ಭಾಳ ಅಪರೂಪ. ಏನು ಅಂದರೆ ಸ್ವಲ್ಪ ಮೈಕೈ ನೋವು, ಸುಸ್ತಾಗಿರೋದು, ಇಂಜೆಕ್ಷನ್ ಕೊಟ್ಟಿದ್ದ ಜಾಗದಲ್ಲಿ ಸ್ವಲ್ಪ ನೋವು, ಮೈಲ್ಡ್ ಜ್ವರ ಇಂಥದ್ದು ಬರ್ಬೋದು. ಅದಕ್ಕೆಲ್ಲನೂ ಕ್ರೋಸಿನ್, ಪ್ಯಾರಾಸೆಟಮಾಲ್ ಮಾತ್ರೆ ತೊಗೊಂಡ್ರೆ ಸಂಪೂರ್ಣ ಗುಣವಾಗ್ತೀರಿ 24 ಮ್ಯಾಕ್ಸಿಮಮ್ 48 ಅವರ್ಸಲ್ಲಿ. ಅದಾದ ಮೇಲೆ ನೀವು ನಿಮ್ಮ ಕೆಲಸಗಳು ಶುರು ಮಾಡ್ಕೋಬೇಕು. ಒಂದು ಮಾತ್ರ ಅರ್ಥ ಮಾಡ್ಕೊಳ್ಳಿ, ಲಸಿಕೆ 2 ಡೋಸ್ ಪಡಿಬೇಕು. ಆ 2 ಡೋಸ್ ಆದಮೇಲೆ 3 ವಾರಗಳ ನಂತರನೇ ನಿಮಗೆ ಸಂಪೂರ್ಣ ಸುರಕ್ಷಿತ ಸಿಗೋದು. ಅಲ್ಲಿ ತನಕ ನೀವು ಹುಷಾರಾಗಿರಬೇಕು. ಲಸಿಕೆ ಪಡೆದ ಮೇಲೇನೂ ನೀವು ಮಾಸ್ಕ್ ಹಾಕ್ಕೊಂಡು ಎಲ್ಲ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ನ ನೀವು ಪಾಲಿಸಬೇಕು. ಯಾಕಂದರೆ ಈ ಲಸಿಕೆಯಿಂದ ನಮಗೆ ಸಿಕ್ಕೋದು 2 ಲಾಭಗಳು. ಒಂದು, ಮರಣ ಆಗೋದಿಲ್ಲ ಕೋವಿಡಿಂದ. ಎರಡನೇದು, ಕಾಯಿಲೆ ತೀವ್ರತೆ ಕಮ್ಮಿ ಆಗುತ್ತೆ. ಆದರೆ ಲಸಿಕೆ ಪಡೆದ ಮೇಲೇನೂ ಸೋಂಕು ತಗುಲ್ಕೋಬೋದು, ನಮ್ಮಿಂದ ಬೇರೆಯವರಿಗೆ ಈ ಸೋಂಕು ಹರಡ್ಬೋದು. ಇದು ಭಾಳ ಮುಖ್ಯವಾದದ್ದು. ಎಲ್ಲರೂ ತಿಳ್ಕೊಂಡಿದ್ದಾರೆ ಲಸಿಕೆ ಪಡೆದ ಮೇಲೆ ನಾವು ಏನು ಬೇಕಾದರೆ ಮಾಡ್ಬೋದು, ನಮಗೆ ಸೋಂಕು ತಗುಲ್ಕೊಳ್ಳಲ್ಲ ಅಂತ. ಅದು ತಪ್ಪು. ಡಾಕ್ಟ್ರೆ, ಈಗ ಜನವರಿ 16ರಂದು 2021 ಜನವರಿ 16ರಂದು ವಿಶ್ವದಲ್ಲಿಯೇ ಅತಿ ದೊಡ್ಡ ಲಸಿಕೆ ಅಭಿಯಾನ ಏನಿದೆ ಅದು ನಮ್ಮ ಭಾರತದಲ್ಲಿ ಶುರುವಾಯಿತು. ಇಡೀ ವಿಶ್ವವೇ ಮೆಚ್ಚುವಂತಹ ಕೆಲಸವನ್ನು ಭಾರತ ಮಾಡ್ತು. ಅಂತಂದರೆ ಅತ್ಯಂತ ಕಡಿಮೆ ಅವಧಿಯಲ್ಲಿ 2 ಅತ್ಯುತ್ತಮವಾದಂತಹ ಲಸಿಕೆಗಳನ್ನು ಅಭಿವೃದ್ಧಿಪಡಿಸಿ ಅದನ್ನು ಜನರಿಗೆ ನೀಡಲಾಯಿತು. ಸರಿ, ಆದರೆ ಇಷ್ಟು ಕಡಿಮೆ ಅವಧಿಯಲ್ಲಿ ಅತ್ಯಂತ ಸುರಕ್ಷಿತವಾದಂತಹ ಲಸಿಕೆಗಳನ್ನು ತಯಾರಿಸಲಿಕ್ಕೆ ಸಾಧ್ಯವೇ ಅನ್ನುವಂತಹ ಪ್ರಶ್ನೆ ಅನೇಕರ ಮನಸ್ಸಿನಲ್ಲಿತ್ತು. ಹಾಗಾಗಿ ಲಸಿಕೆಯನ್ನು ಮಾಡುವಂತಹ ಒಂದು ಕೆಲಸ ಏನಿದೆ ಅದು ಎಷ್ಟು ಹಂತಗಳಲ್ಲಿ ನಡೆಯುತ್ತೆ, ಮತ್ತು ಅದು ಸುರಕ್ಷಿತ ಅಂತ ಹೇಳಿ ಒಂದು ಸಾಬೀತುಪಡಿಸಲಿಕ್ಕೆ ಏನೆಲ್ಲವನ್ನು ಮಾಡ್ತೀರಿ? ಲಸಿಕೆ ತಯಾರು ಮಾಡಬೇಕಾದ್ರೆ ಅದಕ್ಕೆ ಸಾಕಷ್ಟು ಸಂಶೋಧನೆ ಮಾಡಬೇಕು. ಈ ಒಂದು ಕೋವಿಡ್-19 ಲಸಿಕೆಯನ್ನು ಇಷ್ಟು ಬೇಗ ಹೇಗೆ ತಯಾರು ಮಾಡಿದ್ರು ಅಂದರೆ ಕೇಳಿದ್ರೆ ಅದಕ್ಕೆ ಉತ್ತರ ಏನಂದರೆ, ಇದು ಒಂದು ಸ್ಪೆಷಲ್ ಸಿಚುವೇಶನ್. ಈ ಜಗತ್ತಲ್ಲಿ ಎಲ್ಲ ವೈಜ್ಞಾನಿಕರು ಪ್ಲಸ್ ಡಾಕ್ಟರ್ಸ್ ಎಲ್ಲ ಸೇರಿ ಒಟ್ಟಿಗೆ ಕೋಆಪರೇಟ್ ಮಾಡಿಕೊಂಡು ಮಾಡಿದ್ದಿಂದ ಕೆಲಸದಿಂದ ನಾವು ಇಷ್ಟು ಬೇಗ ಲಸಿಕೆಯನ್ನು ತಯಾರು ಮಾಡೋಕ್ಕಾಯಿತು. ಸಾಮಾನ್ಯವಾಗಿ ಲಸಿಕೆ ತಯಾರು ಮಾಡಬೇಕು, ಅದನ್ನು ಪ್ರಯೋಗ ಮಾಡಬೇಕಂದ್ರೆ ಹಲವಾರು ಹಂತಗಳಿದೆ. ದ ಫಸ್ಟ್ ಫೇಸ್ ಈಸ್ ನೋನ್ ಆಸ್ ಪ್ರೀ ಕ್ಲಿನಿಕಲ್ ಫೇಸ್. ಅಂದರೆ ಜಂತುಗಳಲ್ಲಿ, ಪ್ರಾಣಿಗಳಲ್ಲಿ ಮೊದಲು ಈ ಲಸಿಕೆಯನ್ನು ಉಪಯೋಗಿಸಿ ಆ ಪ್ರಾಣಿಗಳಿಗೆ, ಜಂತುಗಳಿಗೆ ಸುರಕ್ಷಿತ ಸಿಗ್ತಾ ಇದೆಯಾ ಅನ್ನೋದನ್ನು ಸಂಶೋಧನೆ ಮಾಡಿ ಅದಕ್ಕೆ ಏನು ತೊಂದರೆ ಇಲ್ಲ ಪ್ರಾಣಿಗಳಲ್ಲಿ ಅಂತ ಹೇಳಿದ್ರೆ ಆವಾಗ ಡ್ರಗ್ ಲೈಸೆನ್ಸಿಂಗ್ ಅವರು ಫಸ್ಟ್ ಫೇಸ್ಗೆ ಮೊದಲನೇ ಹಂತಕ್ಕೆ ಲೈಸೆನ್ಸ್ ಕೊಡ್ತಾರೆ. ಮೊದಲನೇ ಹಂತ ಸೇಫ್ಟಿ, ಅಂತೆ ಲಸಿಕೆ ಸುರಕ್ಷಿತವಾಗಿದೆಯಾ, ಅದರಿಂದ ಏನು ತೊಂದರೆಗಳು ಬರ್ತಾ ಇಲ್ವಾ ಅನ್ನೋದು. ಎರಡನೇ ಹಂತ ಇಸ್ ಇಮ್ಯುನೋಜೆನಿಸಿಟಿ. ಲಸಿಕೆ ಏನು ಮಾಡಬೇಕೋ ಅದನ್ನು ಮಾಡ್ತಾ ಇದೆಯಾ, ಅಂದರೆ ಪ್ರತಿರೋಧಕ, ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತಾ ಇದೆಯಾ ಅನ್ನೋದನ್ನು ನಾವು ಪತ್ತೆ ಮಾಡೋದು. ಮೂರನೇ ಹಂತ ಇಸ್ ದ ಆ್ಯಕ್ಚುಯಲ್ ಕ್ಲಿನಿಕಲ್ ಟ್ರಯಲ್. ಕ್ಲಿನಿಕಲ್ ಟ್ರಯಲಲ್ಲಿ ನಾವೇನು ಮಾಡ್ತೀವಿ ಅಂದರೆ ಸಾವಿರಾರು ಜನಕ್ಕೆ
ಈ ಟಿಪಿಕಲಿ ಕೋವಿಡ್ ವ್ಯಾಕ್ಸಿನ್ ಟ್ರಯಲ್ನಲ್ಲಿ 25,000-50,000 ಜನಕ್ಕೆ ನಾವು ಈ ಲಸಿಕೆಯನ್ನು ಕೊಡ್ತೀವಿ. ಅದರಲ್ಲಿ 1/3 ಆಫ್ ದ ಪೀಪಲ್ ಲಸಿಕೆ ಪಡೆಯೋದಿಲ್ಲ. ಅವರಿಗೆ ಬೇರೆ ಯಾವುದೋ ಒಂದು ವೈಟಮಿನ್ನು ಸಲೈನು ಅಂತ ಇಂಜೆಕ್ಷನ್ ಕೊಡ್ತೀವಿ. ಈ ಕೋಡು ಇದು ಬ್ಲೈಂಡ್ ಫ್ಯಾಷನಲ್ಲಿ ಮಾಡ್ತೀವಿ. ಆ ಲಸಿಕೆಗಳು ಪಡೆದ ಮೇಲೆ ಫೈನಲಿ ವಿ ಲುಕ್ ಅಟ್ ಲಸಿಕೆ ಪಡೆದೇ ಇದ್ದವರಿಗೂ ಎಷ್ಟು ಮಟ್ಟಿಗೆ ಈ ಸೋಂಕು ತಗೊಳ್ಕೊಂಡಿದೆ ಅಂತ ಎಫಿಕಸಿನ ಸ್ಟಡಿ ಮಾಡ್ತೀವಿ. ಅದಾದ ಮೇಲೆ 50% ಮೇಲೆ ಇದ್ದರೆ ಆ ಲಸಿಕೆಯನ್ನು ಸುರಕ್ಷಿತವಾಗಿದ್ದರೆ ಅದನ್ನು ಲೈಸೆನ್ಸಿಂಗ್ಗೆ ಎಮರ್ಜೆನ್ಸಿ ಆಥರೈಸೇಷನ್ ಕೊಟ್ಟಿದ್ದಾರೆ. ಇದೆಲ್ಲ 9 ತಿಂಗಳಲ್ಲಾಗಿದೆ. ಸಾಧಾರಣವಾಗಿ ಕೋವಿಡ್ಗೆ ಮುಂಚೆ ಒಂದು ಲಸಿಕೆ ತಯಾರು ಮಾಡಬೇಕಾದ್ರೆ 3 ರಿಂದ 5 ವರ್ಷ ಕಾಲ ಬೇಕಾಗಿತ್ತು. ಆದರೆ ಲೆಟ್ ಮಿ ಅಶ್ಯೂರ್ ಅವರ್ ಪ್ರೇಕ್ಷಕರಿಗೆ ನಾನು ಏನು ಹೇಳೋದು ಅಂದರೆ, ಈ ಲಸಿಕೆ ತಯಾರು ಮಾಡುವಾಗ ನೈದರ್ ಸೇಫ್ಟಿ ನಾರ್ ಎಫಿಕಸಿ ಹ್ಯಾಸ್ ಬೀನ್ ಕಾಂಪ್ರಮೈಸ್ಡ್. ಇದು ಒಂದು ಅನ್ಯೂಶುವಲ್ ಸಿಚುವೇಶನ್. ಇದಕ್ಕೆ ನಾವು ಬೇಗ ತಯಾರು ಮಾಡಬೇಕಾಯಿತು, ಅದನ್ನು ಮಾಡಿದ್ವಿ. ಅದಕ್ಕಾಗಿ ಎಲ್ಲ ವೈದ್ಯರು, ವಿಜ್ಞಾನಿಗಳು ಮತ್ತು ಸಹಕರಿಸಿದಂತಹ ಎಲ್ಲವರಿಗೂ ನಾವು ಖಂಡಿತವಾಗಿ ಅಭಿನಂದನೆಗಳನ್ನು ಸಲ್ಲಿಸಬೇಕು ಮತ್ತು ಕೃತಜ್ಞರಾಗಿರಬೇಕು ಅಲ್ವಾ ಡಾಕ್ಟ್ರೆ? ಮುಂದಿನ ಕರೆ ಅಶೋಕ್ ಅವರದ್ದು. ಹಲೋ ಹಲೋ ಹಲೋ, ನಾಯಂಡಹಳ್ಳಿಯಿಂದ ಕರೆಯನ್ನು ಮಾಡಿದ್ದೀರಿ ಅಶೋಕ್ ಅವರೇ, ಪ್ರಶ್ನೆಯನ್ನ ಕೇಳಿ. ನಮಸ್ತೆ ಮೇಡಮ್. ನಮಸ್ತೆ. ಇದು ಈ ನನ್ನ ಪ್ರಶ್ನೆ ಏನು ಅಂದ್ರೆ, ಈ ನಾನು 57 ಇಯರ್ಸ್ ಮತ್ತೆ ನನಗೆ ಒಂದು 7-8 ವರ್ಷ ಇದ್ದಾಗಿಂದನೂ ಐ ಆಮ್ ಡಯಾಬಿಟಿಕ್ ಜುವೆನೈಲ್. 1-1.5 ವರ್ಷದ ಹಿಂದೆ ನನಗೆ ಬೈಪಾಸ್ ಸರ್ಜರಿ ಆಗಿದೆ ಜಯದೇವದಲ್ಲಿ. ಹಲೋ ಹಲೋ, ಹೇಳಿ ಹೇಳಿ ಕೇಳ್ತಾ ಇದ್ದೀನಿ. ಕೇಳ್ತಾ ಇದ್ದೀನಿ. ಸೊ ಹಂಗಾಗಿ ಈ ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಬಹುದಾ ಅಂತ? ಖಂಡಿತ ಹಾಕ್ಸ್ಕೊಳ್ಳೇಬೇಕು. ಸಾಮಾನ್ಯ ಜನರಿಗಿಂತ ನಿಮಗೆ ವ್ಯಾಕ್ಸಿನ್ ಅಗತ್ಯ ಹೆಚ್ಚು ಅಂತ ನಾನು ಹೇಳ್ತೀನಿ. ಯಾಕಂದರೆ ಕೋಮಾರ್ಬಿಡಿಟೀಸ್ 2 ಇದೆ ನಿಮಗೆ. ಸಕ್ಕರೆ ವ್ಯಾಧಿ, ಡಯಾಬಿಟಿಸ್ ಇದೆ, ಪ್ಲಸ್ ಹಾರ್ಟ್ ಡಿಸೀಸ್ ಇದೆ. ಈ ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು ದುರ್ಪ್ರಚಾರ ಆಗ್ತಾ ಇದೆ. ಇಂಥ ಕೋಮಾರ್ಬಿಡಿಟೀಸ್ ಇದ್ದರೆ ವ್ಯಾಕ್ಸಿನ್ ಪಡ್ಕೋಬೇಡಿ ಅಂತ. ಅದು ತಪ್ಪು. ವ್ಯಾಕ್ಸಿನ್ ಭಾಳ ಸೇಫು. ಜಯದೇವ ಆಸ್ಪತ್ರೆಯಲ್ಲಿ ಸಾವಿರಾರು ಜನ ವ್ಯಾಕ್ಸಿನ್ ಪಡೆದಿದ್ದಾರೆ. ಎಲ್ಲ ಎದೆ ರೋಗಿಗಳು, ಡಯಾಬಿಟಿಸ್ ಇರೋರು, ಹೈಪರ್ ಟೆನ್ಷನ್ ಇರೋರು, ನನ್ನ ಕುಟುಂಬದಲ್ಲಿನೂ ಎದೆ ರೋಗ ಇರೋರು, ಸಕ್ಕರೆ ವ್ಯಾಧಿ ಇರೋರನ್ನು ಈ ವ್ಯಾಕ್ಸಿನ್ ಪಡ್ಕೊಂಡಿದ್ದಾರೆ. ಅದರಿಂದ ಏನು ತೊಂದರೆ ಆಗಿಲ್ಲ. ದಯವಿಟ್ಟು ನಾಳೆನೇ ಅಥವಾ ಇವತ್ತೇ ಹೋಗಿ ವ್ಯಾಕ್ಸಿನ್ ತೆಗೆದುಕೊಳ್ಳಿ. ಖಂಡಿತವಾಗಿ ನೀವು ಹೇಳಿದ ಹಾಗೆ ಸಾಮಾನ್ಯ 45 ವರ್ಷ ದಾಟಿದವರು ತೆಗೆದುಕೊಳ್ಳುವುದಕ್ಕಿಂತ ಹೆಚ್ಚಾಗಿ ಈ ರೀತಿಯ ತೊಂದರೆ ಇರುವಂತವ್ರು ಏನಿದ್ದಾರೆ, ಇವರಿಗೆ ಕೋವಿಡ್-19 ಬರುವಂತಹ ಸಾಧ್ಯತೆ ಹೆಚ್ಚಿರೋದ್ರಿಂದ ಅವರು ಈ ವ್ಯಾಕ್ಸಿನ್ ಅನ್ನು ತಗೊಳ್ಳೋದು ಅತ್ಯಗತ್ಯ ಅನ್ನುವಂತಹ ಮಾತನ್ನ ಅವರೊಬ್ಬರಿಗೆ ಅಲ್ಲ, ಆಗಿರುವಂತಹ ಎಲ್ಲರಿಗೂ ಕೂಡ ಅನ್ವಯಿಸುತ್ತೆ ಅಂತ ಹೇಳೋಣ. ಡಾಕ್ಟ್ರೆ, ಈಗ ನೀವು ಹೇಳಿದ್ರಿ ಸಾಮಾನ್ಯವಾಗಿ ಒಂದು ಲಸಿಕೆಯನ್ನು ಮಾಡಬೇಕಾದ್ರೆ 3 ರಿಂದ 5 ವರ್ಷ ಬೇಕಾಗ್ತಿತ್ತು. ಆದರೆ ಈ ಕರೋನಾ ಅನ್ನುವಂಥದ್ದು ಒಂದು ಅತ್ಯಂತ ಸಂಕೀರ್ಣ ಪರಿಸ್ಥಿತಿ ಆಗಿದ್ದರಿಂದ ಎಲ್ಲರೂ ಸೇರಿ ಈ ಒಂದು ಕೆಲಸವನ್ನು ಮಾಡಿ ಕೇವಲ 9 ತಿಂಗಳಲ್ಲಿ ಲಸಿಕೆ ತಯಾರಾಯಿತು ಅಂಥೇಳಿ. ನನ್ನ ಪ್ರಶ್ನೆ ಏನು ಅಂತಂದರೆ, ಭಾರತದಲ್ಲಿ ಈ ಒಂದು ವೈರಾಲಜಿ ಅಂದರೆ ವೈರಾಣುಶಾಸ್ತ್ರವನ್ನು ತೆಗೆದುಕೊಂಡಾಗ ನೀವು ಆರಂಭದಲ್ಲಿ ಈ ಒಂದು ರಂಗವನ್ನು ಪ್ರವೇಶಿಸಿದಾಗ ಯಾವ ರೀತಿ ಪರಿಸ್ಥಿತಿ ಇತ್ತು ಮತ್ತು ಈಗಿನ ಪರಿಸ್ಥಿತಿಯನ್ನು ನೋಡಿದಾಗ ನಿಮಗೇನು ಅನಿಸುತ್ತೆ? ನಾನು 40 ವರ್ಷದಿಂದ ವೈರಾಲಜಿ ಮಾಡ್ತಾ ಇದ್ದೀನಿ. ನಾನು ವೈರಾಲಜಿ ಶುರು ಮಾಡುವಾಗ ಇಡೀ ದೇಶದಲ್ಲಿ ಭಾಳ ಕಮ್ಮಿ ಸಂಸ್ಥೆಗಳಲ್ಲಿ ವೈರಾಲಜಿ ಪರಿಶೋಧನೆ ಮತ್ತು ಟೆಸ್ಟಿಂಗ್ ಆಗ್ತಾಯಿತ್ತು. ಯಾಕಂದರೆ ಆ ವೈರಾಲಜಿ ಒಂದು ಲ್ಯಾಬೊರೇಟ್ರಿ, ಒಂದು ಸೈನ್ಸ್ ಎಸ್ಟಾಬ್ಲಿಷ್ ಮಾಡಬೇಕಾದ್ರೆ ಅದಕ್ಕೆ ಹಲವಾರು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ನೀವು ತೋರಿಸ್ತಾ ಇದ್ದೀರ ಸ್ಲೈಡು, ಅದೊಂದೇ ಒಂದು ಸಂಸ್ಥೆ ಇತ್ತು ಸುಮಾರು 50-60 ವರ್ಷ ಹಿಂದೆ. ಅದಾದ ಮೇಲೆ ಒಂದೊಂದು ಆಸ್ಪತ್ರೆಯಲ್ಲಿ ಸ್ವಲ್ಪ ಶುರು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದರಿಂದ ಇವಾಗ ಏನಾಗಿದೆ, ಈ ಒಂದು ಶತಾಬ್ದ, ಈ ಒಂದು ಸೆಂಚುರಿ, ಇಟ್ಸ್ ಬೀನ್ ಡಿಕ್ಲೇರ್ಡ್ ಆಸ್ ಸೆಂಚುರಿ ಆಫ್ ವೈರಲ್ ಡಿಸೀಸಸ್. ಅದೇ ರೀತಿ ನಾವು ಹಲವಾರು ಸಾಂಕ್ರಾಮಿಕ ರೋಗಗಳನ್ನ ನಾವು ಕಂಡು ಬರ್ತಾ ಇದ್ದೀವಿ. ಹೆಚ್ಚು ವೈರಸ್ ರೋಗಗಳನ್ನೇ ಕಂಡು ಬರ್ತಾ ಇದ್ದೀವಿ. ಇದನ್ನು ಪರಿಶೋಧನೆ ಮಾಡೋಕ್ಕೆ ಮತ್ತು ಟೆಸ್ಟ್ ಮಾಡೋಕ್ಕೆ ವೈರಾಲಜಿ ಲ್ಯಾಬೊರೇಟರೀಸ್ ಈವಾಗ ಕೋವಿಡ್ ಬಂದ ಮೇಲೆ ಅತ್ಯಂತ ಒಂದು ಪ್ರಮುಖ ಪಾತ್ರವನ್ನು ವಹಿಸಿದೆ.
ಸೊ ಐ ಥಿಂಕ್ ವಿ ಹ್ಯಾವ್ ಗ್ರೋನ್ ಇನ್ ವೈರಾಲಜಿ. ಅದೇ ರೀತಿ ನಮ್ಮ ರಿಸರ್ಚನ್ನು ಬೆಳೆದಿದೆ. ಇವಾಗ ನೋಡಿ, ಈ ಒಂದು ಕೋವಿಡ್ಗೆ ಫಸ್ಟ್ ಟೈಮ್ ನಾವು 9 ತಿಂಗಳಲ್ಲಿ ನಮ್ಮ ದೇಶದಲ್ಲಿ ಬೆಳೆಸಿರೋ ಒಂದು ವೈರಸ್ನ ನಾವೇ ಒಂದು ಲಸಿಕೆಯನ್ನು ತಯಾರು ಮಾಡಿದ್ವಿ. ಐ ಥಿಂಕ್ ಇಟ್ಸ್ ಅ ವೆರಿ ಪ್ರೌಡ್ ಮೂಮೆಂಟ್ ಫಾರ್ ಅಸ್. ನೀವು ಅತ್ಯಂತ ಪ್ರತಿಷ್ಠಿತ ಸಂಸ್ಥೆಯಾದಂತಹ ನಿಮ್ಹಾನ್ಸ್ನಲ್ಲಿ ಸಾಕಷ್ಟು ವರ್ಷಗಳ ಕಾಲ ಕೆಲಸವನ್ನು ಮಾಡಿದ್ರಿ. ಹಾಗೆ ನೋಡಿದರೆ ನಿಮ್ಮ ವೃತ್ತಿ ಜೀವನಕ್ಕೆ ಒಂದು ಹೊಸ ತಿರುವನ್ನು ಕೊಟ್ಟಿದ್ದೆ ಈ ಅಂತಾರಾಷ್ಟ್ರೀಯ ಮಟ್ಟದ ನಿಮ್ಹಾನ್ಸ್ ಸಂಸ್ಥೆ ಅಂತ ಹೇಳಬಹುದು. ನೀವು ಅಲ್ಲಿ ಯಾವಾಗಲೂ ನೆನಪಿಸ್ಕೊಳ್ಳುವಂಥದ್ದು ಏನಂದರೆ, ಅಲ್ಲಿ ಬಂದಾಗ ಬರೀ ಒಂದು ಬೆಂಚು ಮತ್ತು ಕುರ್ಚಿ ಇತ್ತು ಅಂತ ಹೇಳಿ. ಆ ಒಂದು ದಿನಗಳಿಂದ ಇಲ್ಲಿಯವರೆಗೆ ನಡೆದು ಬಂದಂತಹ ಹಾದಿಯನ್ನು ಹೇಳ್ತೀರಾ? ಅಂದರೆ ನೋಡಿ, ನಿಮ್ಹಾನ್ಸ್ ಸಂಸ್ಥೆ ನನಗೆ ಸಾಕಷ್ಟು ಪ್ರೋತ್ಸಾಹ ಕೊಟ್ಟಿದೆ. ಇದು ನನ್ನ ಇದು ಮುಂದೇನು ಹೇಳಿದ್ದೀನಿ, ಇವಾಗಲೂ ಹೇಳ್ತೀನಿ. ಅದೇ ರೀತಿ ನನ್ನ ಜೊತೆಗೆ ಕೆಲಸ ಮಾಡಿದ್ದ ಸಿಬ್ಬಂದಿ ವರ್ಗರವರು ಸಾಕಷ್ಟು ಸಿನ್ಸಿಯರಿಟಿ, ಡೆಡಿಕೇಶನಿಂದ ಮಾಡಿದ್ರು. ಸೊ ಈ ಒಂದು ಕಾರಣಕ್ಕೆ ವೈರಾಲಜಿ ನಿಮ್ಹಾನ್ಸಲ್ಲಿ ಬೆಳೆಯೋಕ್ಕೆ ಸಾಧ್ಯತೆ ಆಯಿತು. ಅದೇ ರೀತಿ ಇದು ನನ್ನ ಅದೃಷ್ಟ ಅಂತ ಹೇಳೋದೋ ದುರದೃಷ್ಟ ಅಂತ ಹೇಳೋದೋ ಗೊತ್ತಿಲ್ಲ. 1985-86 ನಾವು ಸ್ಥಾಪನೆ ಮಾಡಿದ್ದು 1 ವರ್ಷದಲ್ಲೇ HIV ಬಂತು, ಮೆದುಳು ಕಾಳೆ, ಮೆದುಳು ಜ್ವರ ಔಟ್ಬ್ರೇಕ್ಸ್ ಬಂತು, ಮತ್ತು ನಿಮಗೆ ಸಾರ್ಸು, ಸ್ವೈನ್ ಫ್ಲೂ ಇಂಥ ರೋಗಗಳು ಬರೋದ್ರಿಂದ ನಮಗೆ ಹೆಚ್ಚು ಫಂಡ್ಸ್ ಸಿಕ್ಕಿತ್ತು, ಹೆಚ್ಚು ಅವಕಾಶ ಸಿಕ್ಕಿತ್ತು, ಸೇವೆ ಮಾಡೋಕ್ಕೆ ಒಂದು ದೊಡ್ಡ ಅವಕಾಶ ಸಿಕ್ಕಿತ್ತು. ಡಾಕ್ಟ್ರೆ, ಮುಂದಿನ ಕರೆ ಮುರಳೀಧರ್ ಅವರದ್ದು. ಹಲೋ, ಪದ್ಮನಾಭ ನಗರದಿಂದ ಕರೆ ಮಾಡಿದ್ದೀರಿ, ಪ್ರಶ್ನೆಯನ್ನ ಕೇಳಿ. ಈಗ ಮೇಡಮ್, ನಾನು ಮುರಳೀಧರ್ ಅಂತ ಹೇಳಿ. ಪದ್ಮನಾಭ ನಗರದಿಂದ. ಈಗ ನನಗೆ 15 days ಬ್ಯಾಕ್ ಸ್ವಲ್ಪ ಫೀವರ್ ಬಂದಿತ್ತು. 15th ಲಾಸ್ಟ್ ಮಂತ್ 15th. ಆಮೇಲೆ ಈಗ 25-26 ತಾರೀಕು 10 days ಅಲ್ಲಿ ಸ್ವಲ್ಪ ಇತ್ತು. ಆಮೇಲೆ ಎಲ್ಲ ಕಡಿಮೆ ಆಯ್ತು, ಎಲ್ಲ ಡಾಕ್ಟರ್ ತೋರಿಸಿದ್ಮೇಲೆ. ಮತ್ತೆ ಇವಾಗ ನಾವು ತಗೋಬಹುದಾ ಈ ಪೊಸಿಷನ್ ಅಲ್ಲಿ? ಸಾಧಾರಣವಾಗಿ ನಾವು ವ್ಯಾಕ್ಸಿನ್ ಪಡಿಬೇಕಾದ್ರೆ ಹಿಂದಿನ 2-4 ವಾರಗಳ ಹಿಂದೆ ನಿಮಗೆ ಯಾವುದೇ ಒಂದು ಕಾಯಿಲೆ ಇರಬಾರ್ದು ಅಂತ ಒಂದು ಗೈಡ್ಲೈನ್ ಇದೆ. ಇವಾಗ ನೀವು ಸಂಪೂರ್ಣ ಗುಣವಾಗಿ 2 ವಾರ ಆಗಿದ ಮೇಲೆ ನೀವು ಖಂಡಿತ ಲಸಿಕೆಯನ್ನು ಪಡಿಬೋದು. ಈ ಒಂದು ಲಸಿಕೆಯನ್ನು ಕೊಡುವ ಮುಂಚೆ ಕೇಳ್ತಾರೆ, ನೀವು ಹುಷಾರಾಗಿದ್ರಾ, ಏನಾದ್ರು ನೆಗಡಿ, ಜ್ವರ ಆ ಥರದ್ದು ಬಂದಿದ್ಯಾ ಅಂತ ಹೇಳಿ ಕೇಳ್ತಾರೆ. ಆ ಸಂದರ್ಭದಲ್ಲಿ ಹೇಳಿದ್ರೆ ಅವರು ತಕ್ಷಣ ಬೇಡ ಈಗ ಅಂತ ಹೇಳ್ತಾರೆ. ಅದೇ 2 ವಾರ ಆಗಿದ್ರೆ ಅವ್ರು ಖಂಡಿತವಾಗಿ ತೆಗೆದುಕೊಳ್ಬಹುದು ಅನ್ನೋ ಮಾತನ್ನು ಅವ್ರಿಗೆ ಹೇಳೋಣ. ಡಾಕ್ಟ್ರೆ, ಇವತ್ತು ವಿಶ್ವ ಆರೋಗ್ಯ ದಿನ ಆಗಿರೋದ್ರಿಂದ ಉತ್ತಮ ಆರೋಗ್ಯಕ್ಕೆ ನಾವೆಲ್ಲರೂ ಕೂಡ ಪಾಲಿಸಬೇಕಾದಂತಹ ಕೆಲವು ಜನರಲ್ ಒಂದು ರೂಲ್ಸ್, ನಿಯಮಗಳು ಏನೇನು? ಒಳ್ಳೆ ಆರೋಗ್ಯ ಇರಬೇಕಾದ್ರೆ ಅದು ಹಲವಾರು ಫ್ಯಾಕ್ಟರ್ಸ್ ಇದ್ದಾವೆ ದಟ್ ಗವರ್ನ್ ಗುಡ್ ಹೆಲ್ತ್. ಮೊದಲನೇದು ಒಳ್ಳೆ ಆಹಾರ, ನ್ಯೂಟ್ರಿಷಸ್ ಫುಡ್, ತರಕಾರಿಗಳು, ಹಣ್ಣುಗಳು, ಹಾಲು, ಮೊಟ್ಟೆ ಇಂಥದ್ದು ಸೇವಿಸೋದು ಭಾಳ ಮುಖ್ಯ. ಯಾಕಂದರೆ ದ ಬಾಡಿ ನೀಡ್ಸ್ ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ಎನರ್ಜಿ. ಸೊ ಅದನ್ನು ಬ್ಯಾಲೆನ್ಸ್ಡ್ ಡಯಟ್ ತೊಗೋಬೇಕು. ತುಂಬ ಆಯಿಲಿ ಫುಡ್ಡು, ತುಂಬ ಮಸಾಲ ಇರೋ ಫುಡ್ಸನ್ನ ಅವಾಯ್ಡ್ ಮಾಡೋದು. ಯಾವಾಗಲೂ ಒಂದು ಸಾರಿ ತೊಗೋಬೇಕು, ಆದರೆ ಪ್ರತಿದಿನವೂ ಅದನ್ನೇ ನಾವು ಸೇವಿಸಬಾರ್ದು. ನಂಬರ್ 1, ನ್ಯೂಟ್ರಿಷನ್ ಆ್ಯಂಡ್ ಫುಡ್ ಡಿಟರ್ಮಿನ್ಸ್ ಹೆಲ್ತ್. 2ನೇದು ಒಳ್ಳೆ ನಿದ್ದೆ. ಕ್ವಾಲಿಟಿ ಆಫ್ ಸ್ಲೀಪ್ ಇಸ್ ವೆರಿ ಇಂಪಾರ್ಟೆಂಟ್. ತಡೆಯೋ ಶಕ್ತಿ ನಾವು ನಮ್ಮ ದೇಹದಲ್ಲಿ ಚೆನ್ನಾಗಿರಬೇಕಾದ್ರೆ ಒಳ್ಳೆ ನಿದ್ದೆ ಬೇಕು. 3ನೇದು ಎಕ್ಸಸೈಸ್. ಬರೀ ಒಂದೇ ಕಡೆ ಕೂತ್ಕೊಂಡಿದ್ರೆ ನಾವು ಈ ಪುಟ್ ಆನ್ ವೆಯ್ಟ್, ಅದರಿಂದ ಬೇರೆ ಬೇರೆ ತೊಂದರೆಗಳು ಬರ್ತದೆ. ಯೋಗಾಭ್ಯಾಸ ಮಾಡೋದು ಅಥವಾ ಎನಿ ಎಕ್ಸಸೈಸ್, ವಾಕಿಂಗ್, ಜಾಗಿಂಗ್ ಏನಾಗುತ್ತೋ ಅಟ್ಲೀಸ್ಟ್ ಒಂದು 20-25 ನಿಮಿಷ. 3ನೇದು ನಮಗೆ ನಾವೇ ಸಮಯ ಕೊಟ್ಕೊಳ್ಳೋದು. ಸಮ್ ಟೈಮ್ ಇನ್ ಕಾಮ್ನೆಸ್, ಮೆಡಿಟೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಇವಾಗ ಒಂದು ಹೊಸ ಸೈನ್ಸ್ ಬಂದಿದೆ. ಆ ಸೈನ್ಸ್ ಏನಂದರೆ ಸೈಕೋ-ನ್ಯೂರೋ ಇಮ್ಯುನಾಲಜಿ. ನಮ್ಮ ಮೈಂಡ್ ಕಾಮ್ ಆಗಿದ್ದರೆ ಆ ಬ್ರೈನಿಂದ ಬಾಡಿಗೆ ಹಲವಾರು ಸಿಗ್ನಲ್ಸ್ ಹೋಗುತ್ತೆ. ಅದರಿಂದ ನಮಗೆ ಹಾರ್ಮೋನ್ ಸೆಕ್ರೀಷನ್ಸು, ಒಳ್ಳೆ ಹಾರ್ಮೋನ್ ಸೆಕ್ರೀಟ್ ಆಗೋದು, ಸುರಕ್ಷಿತವಾಗಿ ಇರೋದು ನಾವು, ಅದು ಒಂದು ಭಾಳ ಮುಖ್ಯವಾದ ಒಂದು ಸೈನ್ಸು. ಅದರ ಮೂಲಕ ನಾವು ಏನು ಕಂಡುಹಿಡಿದೀವಿ ಅಂದರೆ ಕಾಮ್ ಮೈಂಡ್, ಸ್ಟ್ರೆಸ್ ಇಲ್ಲದೆ, ವರೀಸ್ ಇಲ್ಲದೆ ಇದ್ದರೆ ನಾವು ಆರೋಗ್ಯವಾಗಿರ್ತೀವಿ. ಸೊ ಮಾನಸಿಕ ಆರೋಗ್ಯ, ಆಧ್ಯಾತ್ಮಿಕ ಚಟುವಟಿಕೆಗಳು ಮಾಡಿಕೊಂಡಿದ್ರೆ ನಾವು ನೆಮ್ಮದಿಯಾಗಿರ್ತೀವಿ, ನೆಮ್ಮದಿಯಾಗಿರಬೇಕು. ಸೊ ಇದೆಲ್ಲನೂ ಇದ್ರೇ
ಒಳ್ಳೆಯ ಆರೋಗ್ಯ ಸಿಗುತ್ತೆ ನಮಗೆ. ಈಗ ಕೋವಿಡನ್ನು ತಡೆಗಟ್ಟುವಲ್ಲಿ ಲಸಿಕೆ ಅನ್ನುವಂಥದ್ದು ಅತ್ಯಂತ ಪರಿಣಾಮಕಾರಿ ಅಸ್ತ್ರ ಅಂತಲೇ ಹೇಳಲಾಗ್ತಾ ಇದೆ. ಆದರೂ ಕೂಡ ಸಾಕಷ್ಟು ಜನರು ಅಂದರೆ ನಿರೀಕ್ಷಿಸಿದಷ್ಟು ಮಟ್ಟದಲ್ಲಿ ಜನರು ಅದಕ್ಕೆ ಮುಂದಾಗ್ತಾ ಇಲ್ಲ ಅನ್ನುವಂತಹ ಕೂಗು ಕೂಡ ಕೇಳಿ ಬರ್ತಾ ಇದೆ. ಅದಕ್ಕೆ ಕಾರಣ ಏನು ಅಂತಂದರೆ ಹಲವಾರು ತಪ್ಪು ನಂಬಿಕೆಗಳು ಜನರಲ್ಲಿರುವಂಥದ್ದು. ಅದನ್ನು ನಿಮ್ಮ ಹತ್ರ ಕೇಳ್ತೀನಿ, ಯಾಕಂದರೆ ಅದನ್ನು ಜನರಿಗೆ ಸರಿಯಾದ ಮಾಹಿತಿಯನ್ನು ನೀಡೋದ್ರ ಮೂಲಕ ಅವರು ಲಸಿಕೆ ತೆಗೆದುಕೊಳ್ಳುವ ಹಾಗೆ ಮಾಡೋದು ನಮ್ಮ ಗುರಿಯೂ ಕೂಡ ಆಗಿದೆ, ಅಂದರೆ ಮಾಧ್ಯಮದ ಗುರಿ ಕೂಡ ಆಗಿದೆ. ಮೊದಲನೇದಾಗಿ ಈಗಾಗಲೇ ಬಂದುಬಿಟ್ಟಿದ್ರೆ ಕೋವಿಡ್-19 ಮತ್ತೆ ತೆಗೆದುಕೊಳ್ಳುವಂತಹ ಅವಶ್ಯಕತೆ ಇದೆಯಾ ಅನ್ನುವಂಥದ್ದು ಸಾಕಷ್ಟು ಖಂಡಿತ ಅವಶ್ಯಕತೆ ಇದೆ. ಯಾಕಂದರೆ ಇವಾಗ ನಮಗೆ ಇರೋ ತಿಳುವಳಿಕೆ ವೇರಿಯಸ್ ರಿಸರ್ಚ್ ಸ್ಟಡೀಸಿಂದ ಏನು ಗೊತ್ತಾಗುತ್ತೆ ಅಂದರೆ, ನಮಗೆ ಕೋವಿಡ್ ತಗುಲ್ಕೊಂಡ ಮೇಲೆ 3 ರಿಂದ 6 ತಿಂಗಳ ನಮಗೆ ಬಾಡಿಯಲ್ಲಿ ತಡೆಯೋ ಶಕ್ತಿ ಇರುತ್ತೆ. ಆ್ಯಂಟಿಬಾಡೀಸ್ ಸ್ಟಾರ್ಟ್ ಡಿಕ್ಲೈನಿಂಗ್, ಅಂದರೆ ಕಮ್ಮಿ ಆಗುತ್ತೆ, ಪ್ರತಿರೋಧಕ ದೇಹದಲ್ಲಿ ಕಮ್ಮಿ ಆಗುತ್ತೆ 3 ರಿಂದ 5 ತಿಂಗಳಾದ ಮೇಲೆ. ಆವಾಗ ನಮಗೆ ಮತ್ತೆ ಕಾಯಿಲೆ ತಗೊಳ್ಕೊಳ್ಳೋ ಸಾಧ್ಯತೆ ಇದೆ. ಅದರಿಂದ ಈ ಲಸಿಕೆಯಿಂದ ನಮಗೆ ಏನು ತೊಂದರೆ ಆಗೋದಿಲ್ಲ. ಅದರಿಂದ ಇವಾಗ ಈ ಲಸಿಕೆಯನ್ನು ಕೊಟ್ಟರೆ ಇದು ಒಂದು ಬೂಸ್ಟರ್ ಥರ ಇರುತ್ತೆ. ಆ ಬೂಸ್ಟ್ ಮಾಡೋ ಒಂದು ಅವಕಾಶನ ನಮ್ಮಕ್ಕೆ ನಾವು ಕೊಟ್ಕೊಂಡ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಅದರಿಂದಾನೇ ಎವ್ರಿವೇರ್ ಪೀಪಲ್ ಸೇ ಈವನ್ ಇಫ್ ಯು ಹ್ಯಾವ್ ಕೋವಿಡ್ ಪ್ಲೀಸ್ ಟೇಕ್ ದ ವ್ಯಾಕ್ಸಿನ್. ಹಾಗೇನೆ 2 ರೀತಿ ಲಸಿಕೆಗಳಿದೆ, ಅದರಲ್ಲಿ ಯಾವುದು ಒಳ್ಳೆಯದು ಅಂತ ಗೊತ್ತಾಗ್ತಿಲ್ಲ, ಹಾಗಾಗಿ ತಗೊಳ್ಳೋದೇ ಬೇಡ ಅನ್ನುವಂಥದ್ದು. 2 ಲಸಿಕೆಗಳು ಒಳ್ಳೆಯದು, ಅದಕ್ಕೆ ಲೈಸೆನ್ಸ್ ಕೊಟ್ಟಿದ್ದಾರೆ. ಒಂದು ಮಾತು ಹೇಳ್ತೀನಿ, ಈ 2 ಲಸಿಕೆಗಳು ಬಿಟ್ಟು ಇನ್ನು ಜಗತ್ತಲ್ಲಿ ಇನ್ನೊಂದು 6-8 ಲಸಿಕೆಗಳಿಗೆ ಲೈಸೆನ್ಸ್ ಕೊಟ್ಟಿದ್ದಾರೆ. ಎಲ್ಲ ಲಸಿಕೆಗಳಿಂದ ನಿಮಗೆ ಬರೋ ಅಡ್ವಾಂಟೇಜ್ ಏನು ಅಂದರೆ, ನೀವು ಕೋವಿಡಿಂದ ಸಾಯೋದಿಲ್ಲ ಈ ಲಸಿಕೆ ಪಡೆದ್ರೆ. ಎರಡನೇದು, ತೀವ್ರವಾದ ಕಾಯಿಲೆ ನಿಮಗೆ ಬರೋದಿಲ್ಲ. ಈ 2 ಬಿಟ್ಟು ಬೇರೆ ಯಾವುದು ಗ್ಯಾರಂಟಿನೂ ಈ ಲಸಿಕೆಗಳು ಕೊಡಲ್ಲ. ಪುನಃ ಹೇಳ್ತಾ ಇದ್ದೀನಿ, ಈ ಲಸಿಕೆ ಪಡೆದ ಮೇಲೇನೂ ಸೋಂಕು ತಗೊಳ್ಕೋಬೋದು, ಆದರೆ ನಿಮಗೆ ಕಾಯಿಲೆಗಳ ಚಿಹ್ನೆಗಳು ಭಾಳ ಕಮ್ಮಿ ಇರುತ್ತೆ. ನಿಮ್ಮಿಂದ ಬೇರೆಯವರಿಗೂ ಕಾಯಿಲೆ ಹರಡ್ಬೋದು. ಸೊ ಗ್ಯಾರಂಟಿ ಈಸ್ ಅಗೇನ್ಸ್ಟ್ ಡೆತ್ ಆ್ಯಂಡ್ ಸಿವಿಯರ್ ಡಿಸೀಸ್. ವಿಶ್ವ ಆರೋಗ್ಯ ದಿನ ಇವತ್ತಾಗಿರೋದ್ರಿಂದ ಜನರಿಗೆ ಯಾವ ಒಂದು ಕಿವಿ ಮಾತನ್ನು ನೀವು ಹೇಳಲಿಕ್ಕೆ ಬಯಸ್ತೀರಿ? ನಮ್ಮ ಸುರಕ್ಷಿತ ನಮ್ಮ ಜವಾಬ್ದಾರಿ. ಇದನ್ನು ನಾನು ಯಾವಾಗಲೂ ಹೇಳಕ್ಕೆ ಇಷ್ಟಪಡ್ತೀನಿ. ವೈರಸ್ಗಳು ಒಬ್ಬರಿಂದ ಒಬ್ಬರಿಗೆ ತಾನಾಗಿ ಹರಡೋದಿಲ್ಲ, ಅದಕ್ಕೆ ಜನ ಸಂಪರ್ಕ ಬೇಕು. ಹೆಚ್ಚು ಕ್ಲೋಸ್ಡ್ ಸ್ಪೇಸಸ್ಸಲ್ಲಿ ಹರಡುತ್ತೆ. ಮಾಸ್ಕ್ ಇಲ್ಲದ್ರೆ ಓಡಾಡಿದ್ರೆ ಒಬ್ಬರಿಂದ ಒಬ್ಬರಿಗೆ, ಇಬ್ಬರು ಮಾಸ್ಕ್ ಹಾಕ್ಕೊಂಡು ಸಂಪರ್ಕ ಮಾಡಿದ್ರೆ ದಿ ಚಾನ್ಸ್ ಆಫ್ ಸ್ಪ್ರೆಡ್ ಇಸ್ ಲೆಸ್ ದೆನ್ 2%. ಆದರೆ ಇಬ್ಬರು ಮಾಸ್ಕ್ ಇಲ್ಲದ್ರೆ ಸಂಪರ್ಕ ಮಾಡಿದ್ರೆ 70%. ಸೊ ಸುರಕ್ಷಿತವಾಗಿರಿ, ಮಾಸ್ಕ್ ಬೆಳೆಸಿ, ಅಂತರ ವಹಿಸಿ, ಸ್ವಚ್ಛತೆ ಪಾಲಿಸಿ. ಅದಲ್ಲದೆ ನೀವು ಬೇರೆಯವರಿಗೆ ತೊಂದರೆ ಆಗಬಾರ್ದು, ನಿಮ್ಮಿಂದ ಬೇರೆಯವರಿಗೆ ಕಾಯಿಲೆ ಹರಡಬಾರ್ದು. ಆ ಜವಾಬ್ದಾರಿನ ಜ್ಞಾಪಕ ಇಟ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ಇನ್ನೊಂದು ಕಡೆಯದಾಗಿ ಕೇಳಲೇಬೇಕು, ಲಸಿಕೆಯ ಬಗ್ಗೆ ನೀವು ಜನರಿಗೆ ಏನನ್ನ ಹೇಳಲೇಬೇಕು ಅಂತ ಇದ್ದೀರಾ? ಯಾರಿಗೆ ಅವಕಾಶ ಇದೆಯೋ ದಯವಿಟ್ಟು ತಕ್ಷಣ ಹೋಗಿ ಲಸಿಕೆಯನ್ನು ಪಡೀರಿ. ಯಾಕೆಂದರೆ ಲಸಿಕೆ ಪಡೆದರೆ ಅದರ ಮೂಲಕ ನಮ್ಮ ಇಡೀ ಜಗತ್ತಲ್ಲಿ ನಾವು ಸುರಕ್ಷಿತವಾಗಿರ್ಬೋದು. ಆ ಲಸಿಕೆನ ಎಲ್ರಿಗೂ ಕೊಡೋಕ್ಕೆ ಇನ್ನೂ ಸಾಕಷ್ಟು ಸಮಯ ಆಗುತ್ತೆ. ನಮಗೆ ಅವಕಾಶ ಸಿಕ್ಕಿದ್ದಾಗ ತಕ್ಷಣ ಹೋಗಿ ಲಸಿಕೆಯನ್ನು ಪಡೀರಿ. ಡಾಕ್ಟರ್, ನಿಮ್ಮ ಹೆಸರು ಡಾಕ್ಟರ್ ರವಿ ವಿ ಅಂತ ಇದೆ. ವಿ ಅನ್ನುವಂಥದ್ದು ವೈರಸ್ಗೂ ಆಗಬಹುದು, ಹಾಗೆಯೇ ವಿಕ್ಟ್ರಿ ಅಂತಲೂ, ಜಯ ಅನ್ನೋದಕ್ಕೂ ಕೂಡ ಆಗಬಹುದು. ವಿಜಯ ಮತ್ತು ವೈರಸ್ ಎರಡಕ್ಕೂ ಆಗುತ್ತೆ. ಈ ವೈರಸ್ಗಳ ವಿಚಿತ್ರ ಲೋಕದ ಬಗ್ಗೆ ನಮಗೆ ಅನೇಕ ಸ್ವಾರಸ್ಯಕರ ವಿಷಯಗಳನ್ನು ತಿಳಿಸುತ್ತಾ ಅದರಲ್ಲಿ ಸಂಶೋಧನೆಯನ್ನು ಕೈಗೊಂಡು ಆ ಮೂಲಕ ನಮ್ಮೆಲ್ಲರ ಆರೋಗ್ಯವನ್ನು ಕಾಪಾಡುವಲ್ಲಿ ನಿರತರಾಗಿರುವಂತಹ ನಿಮಗೆ ಮತ್ತು ನಿಮ್ಮಂತಹ ಅನೇಕ ವಿಜ್ಞಾನಿಗಳಿಗೆ, ವೈದ್ಯರಿಗೆ ನಮ್ಮೆಲ್ಲರ ವಂದನೆಗಳನ್ನು ಈ ಮೂಲಕ ತಿಳಿಸ್ತಾ ಇದ್ದೇವೆ. ವಿಶ್ವ ಆರೋಗ್ಯ ದಿನದಂದು ನಿಮ್ಮಂಥವರ ಸಂಖ್ಯೆ ಮತ್ತಷ್ಟು ಹೆಚ್ಚಲಿ ಅನ್ನುವಂಥದ್ದು ನಮ್ಮೆಲ್ಲರ ಒಂದು ಆಶಯ. ವೀಕ್ಷಕರೇ, ನಿಜಕ್ಕೂ ಆರೋಗ್ಯ ಅನ್ನುವಂಥದ್ದು ಭಾಗ್ಯವೇ ಸರಿ, ಆದರೆ ಆ ಭಾಗ್ಯವನ್ನು ಉಳಿಸ್ಕೊಳ್ಳೋದೇನಿದೆ ಅದು ನಮ್ಮ ಕೈಯಲ್ಲಿದೆ. ಆರೋಗ್ಯ ಭಾಗ್ಯವನ್ನು ನಮ್ಮದಾಗಿಸಿಕೊಳ್ಳೋಣ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಡಾಕ್ಟರ್ ವಿ ರವಿ ಅವರಿಗೆ ಮತ್ತು ಕಾರ್ಯಕ್ರಮ ವೀಕ್ಷಿಸಿದಂತಹ ತಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೇವೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ನಮಸ್ಕಾರ.